ಗ್ರಾಮ ಪಂಚಾಯಿತಿಗಳಲ್ಲಿ ವಿವಿಧ ವೃಂದದ ಸಿಬ್ಬಂದಿ ವರ್ಗದವರು ಯಾವುದೇ ಕಾಯಂ ಆದೇಶ ಪಡೆಯದೆ ಕಳೆದ 16 ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದು, ಸಮಸ್ಯೆಯನ್ನು ಖುದ್ದು ಆಲಿಸಿದ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲತಾ ಕುಮಾರಿರವರು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಟ್ಟು 600 ಜನರಿಗೆ ಕಾಯಂ ಆದೇಶದ ಪತ್ರಗಳನ್ನು ಲತಾ ಕುಮಾರಿರವರು ಖುದ್ದು ವಿತರಿಸಿದ್ದು, ಅದರಲ್ಲಿ ಆನೇಕಲ್ ತಾಲೂಕಿನಲ್ಲಿಯೂ ಸಹ ಒಟ್ಟು 125 ಸಿಬ್ಬಂದಿಗಳಿಗೆ ಕಾಯಂ ಆದೇಶದ ಪತ್ರಗಳನ್ನು ಇಂದು ಲತಾ ಕುಮಾರಿರವರು ವಿತರಣೆ ಮಾಡಿದರು. ಆನೇಕಲ್ ತಾಲೂಕಿನ ಹೆನ್ನಗರ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲತಾ ಕುಮಾರಿರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಗ್ರಾಮಗಳು ಸುಂದರವಾಗಿ ಸ್ವಚ್ಛವಾಗಿ ಕಾಣಬೇಕಾದರೆ ಗ್ರಾಮ ಪಂಚಾಯಿತಿಗಳ ಕೆಲಸ ಮಾಡುವ ಜಲಗಾರರು ಮತ್ತು ಸ್ವಚ್ಛತಾಗಾರರು ಪ್ರಮುಖ ಕಾರಣಕರ್ತರಾಗಿದ್ದಾರೆ ಎಂದರು. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ 600 ಜನರಿಗೆ ಕಾಯಂ ಆದೇಶದ ಪತ್ರವನ್ನು ಖುದ್ದು ನೀಡಿದ್ದೇವೆ. ಇದು ನಮ್ಮ ಕರ್ತವ್ಯವಾಗಿದೆ ಎಂದರು. ಜಲಗಾರರು ಮತ್ತು ಸ್ವಚ್ಛತಾಗಾರರು ಮೊದಲು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ, ಜೊತೆಗೆ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ನಿಮ್ಮ ಜೊತೆಗೆ ನಾವಿದ್ದೇವೆ ಎಂದು ಹೇಳಿದರು. ಇನ್ನು ಹೆನ್ನಗರ ಗ್ರಾಮ ಪಂಚಾಯಿತಿಯು ಅಭಿವೃದ್ಧಿಯಲ್ಲಿ ಉತ್ತಮ ಜನಪರ ಕಾರ್ಯಕ್ರಮಗಳನ್ನು ರೂಪಿಸುವ ಮೂಲಕ ರಾಜ್ಯದಲ್ಲಿಯೇ ಹೆನ್ನಗರ ಗ್ರಾಮ ಪಂಚಾಯಿತಿಯು ಮಾದರಿ ಗ್ರಾಮ ಪಂಚಾಯಿತಿಯಾಗಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಹಿಳಾ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತುವುದರ ಬಗ್ಗೆ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಹಾಗೆಯೇ ಲಿಂಗ ಸಮಾನತೆ ಮತ್ತು ಬಾಲ್ಯ ವಿವಾಹ ತಡೆಗಟ್ಟುವ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ನೀರಿನ ಗುಣಮಟ್ಟ ಪರೀಕ್ಷೆ ಬಗ್ಗೆ ವಾಟರ್ಮ್ಯಾನ್ಗಳಿಗೆ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅನಿತಾ, ಯೋಜನಾ ನಿರ್ದೇಶಕರಾದ ಮೋಹನ್ ಕುಮಾರ್, ಬೋರೇಗೌಡರು, ಪುರುಷೋತ್ತಮ್, ಆನೇಕಲ್ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್, ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ರೆಡ್ಡಿ, ಮಾಜಿ ಅಧ್ಯಕ್ಷೆ ಮುನಿರತ್ನಮ್ಮ ಮುನಿರಾಜು, ಉಪಾಧ್ಯಕ್ಷೆ ಚಂದ್ರಕಲಾ ರವಿ, ಪಿಡಿಒ ಸಿದ್ದರಾಜು ಮತ್ತು ಗ್ರಾಮ ಪಂಚಾಯಿತಿಗಳ ಪಿಡಿಒಗಳು, ಕಾರ್ಯದರ್ಶಿಗಳು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು.
ಬಯಲಿನಲ್ಲಿ ಮಲಮೂತ್ರಗಳನ್ನು ವಿಸರ್ಜಿಸದೆ ಶೌಚಾಲಯವನ್ನು ಸದಾ ಸ್ವಚ್ಛವಾಗಿಡುತ್ತೇನೆ. ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ. ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸುತ್ತೇನೆ. ನೀರನ್ನು ಸಂರಕ್ಷಿಸಿ ಗಿಡಗಳನ್ನು ಬೆಳೆಸುತ್ತೇನೆ. ಈ ಎಲ್ಲಾ ಕ್ರಮಗಳನ್ನು ಪಾಲಿಸುವಂತೆ ಇತರರನ್ನು ಪ್ರೇರೇಪಿಸುತ್ತೇನೆ. ನನ್ನ ಗ್ರಾಮವನ್ನು ಸ್ವಚ್ಛ, ಸುಂದರ ಹಾಗೂ ಆರೋಗ್ಯವಂತವಾಗಿಸಿ ದೇಶಪ್ರೇಮಿ ನಾಗರಿಕನಾಗಿ ಸೇವೆ ಮಾಡುವುದಾಗಿ ದೃಢ ಪ್ರತಿಜ್ಞೆ ಮಾಡುತ್ತೇನೆ. ಸ್ವಚ್ಛಮೇವ ಜಯತೆ. ಸ್ವಚ್ಛಮೇವ ಜಯತೆ.
ಯೂಸ್ ಮಾಡಿ 5 ml ನೀರನ್ನ ತಗೊಳ್ತಾ ಇದ್ದಾರೆ pH ಪರೀಕ್ಷೆ ಮಾಡೋದಕ್ಕೆ. ಎಷ್ಟಿದೆ? 7.0 ಪಿಚ್ ವ್ಯಾಲ್ಯೂ ಇದೆ ಈ ನೀರಲ್ಲಿ. ನಮ್ಮ ಆನೇಕಲ್ ತಾಲೂಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಕರ ವಸೂಲಿಗಾರರು, ಡಾಟಾ ಎಂಟ್ರಿ ಆಪರೇಟರ್, ಕ್ಲರ್ಕ್, ಅಟೆಂಡರ್ಗಳು, ವಾಟರ್ ಮ್ಯಾನ್ ಮತ್ತು ಸ್ವಚ್ಛತಾಗಾರರು, ಹೀಗೆ ಸುಮಾರು 125 ಸಿಬ್ಬಂದಿಗೆ ಇಂದಿನ ದಿನ ಕಾಯಂ ಆದೇಶದ ನೇಮಕಾತಿ ಪತ್ರ ನಿಮಗೆ ಸಿಕ್ಕಿದೆ ಅಲ್ವಾ? ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಎಷ್ಟೋ ವರ್ಷಗಳಿಂದ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ನಾವು ಪಂಚಾಯಿತಿಗಳಿಗೆ ವಿಸಿಟ್ ಮಾಡಿದಾಗ ರಿಕ್ವೆಸ್ಟ್ ಅದೇ ಇರ್ತಾ ಇತ್ತು, ಮೇಡಮ್ ನಮಗೆ ಕಾಯಂ ಆದೇಶ ಕೊಡಿ. ಸೊ ಅದನ್ನ ಪರಿಶೀಲಿಸಿದಾಗಿ ಎಷ್ಟೋ ವರ್ಷಗಳಿಂದ ಹಾಗೆ ಪೆಂಡಿಂಗ್ ಇತ್ತು. ಇಲ್ಲ, ಅದನ್ನ ಎಲ್ಲ ತಾಲೂಕುಗಳಿಗೆ ಹೇಗಿದ್ರು ವಿಸಿಟ್ ಮಾಡ್ತಾ ಇರ್ತೇವೆ. ಆಯಾ ತಾಲೂಕುಗಳಲ್ಲೇ ಹೋಗಿ ಆಯಾ ತಾಲೂಕುಗಳಲ್ಲೇ ಅವರಿಗೆ ಆದೇಶ ಪ್ರತಿಯನ್ನು ಕೊಡೋದು ಸರಿ ಅನಿಸಿ ಈ ಕಾರ್ಯಕ್ರಮ, ಇದು ಕಾರ್ಯಕ್ರಮ ಅಲ್ಲ, ಇದು ಒಂದು ಕಚೇರಿ ಆದೇಶ, ಕಚೇರಿ ಕೆಲಸ. ಹಾಗಾಗಿ ಇದಕ್ಕೆ ನಮಗೆ ಒಂದು ತಮ್ಮ ಸುಂದರವಾದ ಗ್ರಾಮ ಪಂಚಾಯಿತಿಯ ಹಾಲನ್ನು ಅವರು ನಮಗೆ ಒದಗಿಸಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ, ಅವರ PDO ಸಹ ಧನ್ಯವಾದಗಳು. ಹೇಳ್ಬೇಕು ಅಂತಂದ್ರೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೇನೆ, ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ನಮ್ಮ ಬೆನ್ನೆಲುಬು ಅಲ್ವಾ? ಎಷ್ಟೊಂದು ಜವಾಬ್ದಾರಿ ಇದೆ, ಎಷ್ಟು ಚೆನ್ನಾಗಿ ಅವರು ಕೆಲಸ ಮಾಡ್ತಾರೆ, ಅಷ್ಟು ನಮ್ಮ ಗ್ರಾಮ ಪಂಚಾಯಿತಿಗೆ ಒಳ್ಳೆಯ ಹೆಸರಿರುತ್ತೆ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಇದು ಒಂದು ರೀತಿಯ ಅವರಿಗೆ ಒಂದು ತರಬೇತಿ ಕಾರ್ಯಕ್ರಮ. ಜೊತೆಗೆ ಅವರ ಜೊತೆಯಲ್ಲಿ ಮಾತಾಡಿದಾಗೂ ಆಗ್ತದೆ, ಅವರನ್ನ ಭೇಟಿಯಾದಾಗೆ ಆಗ್ತದೆ, ಅವರಿಗೆ ಒಂದು ಕೆಲವು ಸಂದೇಶಗಳನ್ನ ನೀಡಿದಾಗೂ ಆಗುತ್ತೆ. ಹಾಗಾಗಿ ಇಂದಿನ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಿದ್ವಿ. ಅನೇಕ ವಿಷಯಗಳಿದೆ ನಿಮ್ಮ ಹತ್ರ ಹೇಳಬೇಕು ಅಂತ. ಯಾಕಂದ್ರೆ ಮುಖ್ಯವಾಗಿ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಮೋಹನ್ ಅವರು ತಮ್ಮ ಒಂದು ಜೆಂಡರ್ ಈಕ್ವಾಲಿಟಿ ಬಗ್ಗೆ, ಲಿಂಗಾಧಾರಿತ ಸಮಾನತೆ ಬಗ್ಗೆ, ಅಸಮಾನತೆಯನ್ನ ಹೋಗಲಾಡಿಸುವ ಬಗ್ಗೆ ನಿಮಗೆ ಈಗೆಲ್ಲ ಹೇಳಿದ್ರು. ಯಾಕೆ? ಎಷ್ಟು ಜನ ಇಲ್ಲಿ ವಾಟರ್ ವುಮನ್ ಇದ್ದೀರಾ? ಕೈ ಎತ್ತಿ. ಹೆಣ್ಣು ಮಕ್ಕಳು, ಸಾರಿ ಅದು ತಪ್ಪಿದೆ. ಹೆಣ್ಣು ಮಕ್ಕಳು ಎಷ್ಟು ಜನ ಇದ್ದೀರಾ? ವಾಟರ್ ಹೆಣ್ಣು ಮಕ್ಕಳು, ನೀರು ಜಲಗಾರರು, ಮಹಿಳಾ ಜಲಗಾರರು ಎಷ್ಟು ಜನ ಇದ್ದೀರಾ? 3 ಜನ. ಓಕೆ, 1 2 3 4 5 ಜನ ನನಗೆ ಕಾಣ್ತಾ ಇದ್ದೀರಾ. ಯಾರಾದ್ರೂ ಬಂದಿಲ್ಲ ಅಂದ್ರೆ 1 2 3 ಬಂದಿರ್ಲಿಕ್ಕಿಲ್ಲ. ಹಾಗಾಗಿ ನಾನು ಹೇಳೋದು, ಸುಮಾರು 95 ಜನ ವಾಟರ್ ಮ್ಯಾನ್ಗೆ ನಾನು ಆದೇಶ ಪ್ರತಿ ಕೊಟ್ಟಿದ್ದೇವೆ. ಅದರಲ್ಲಿ ಬರೀ 5 ಜನ ವಾಟರ್ ಮ್ಯಾನ್. ಇಲ್ಲಿ ಸಮಾನತೆ ಇದೆನಾ? ಇಲ್ಲ. ಎಷ್ಟು ಜನ ಕರ ವಸೂಲಿಗಾರರು ಮಹಿಳೆಯರಿದ್ದೀರಿ? ಇಲ್ಲ. ಅದು ಬಿಡಿ, ಸ್ವಚ್ಛತಾಗಾರರು ಮಹಿಳೆಯರಲ್ಲಿ ಎಷ್ಟಿದ್ದೀರಿ? 1 2 3 4 5 6 ಜನ ಇದ್ದೀರಿ. 17 ಜನದಲ್ಲಿ 6 ಜನ ಮಹಿಳೆಯರಿದ್ದೀರಿ. ಅದರ ಅರ್ಥ ಎಲ್ಲಾ ಕಡೆನೆ ಅಲ್ವಾ? ಇಲ್ಲಿ ಲಿಂಗ ಅಸಮಾನತೆ, ಜೆಂಡರ್ ಇನ್ಇಕ್ವಾಲಿಟಿ. ನೋಡಿ, ನಮ್ಮ ಸಂವಿಧಾನ ಗೊತ್ತಲ್ಲ? ಎಲ್ಲಿ ನನ್ನ ಸಂವಿಧಾನ?
ಇವತ್ತು ನನಗೆ ಸಂವಿಧಾನವನ್ನು ಪ್ರತಿಯನ್ನ ಕೊಟ್ಟಿದ್ದಾರೆ. ಈ ಸಂವಿಧಾನ ನಮ್ಮ ದೇಶಕ್ಕೆ ನಮ್ಮದೇ ಆದ ಸಂವಿಧಾನ ಇದೆ, ಭಾರತದ ಸಂವಿಧಾನ. ಇದರಲ್ಲಿ ಹೇಳೋದು ಮುಖ್ಯವಾಗಿ ಎಲ್ಲರೂ ಸಮಾನರು. ಅವರು ಯಾವುದೇ ಲಿಂಗ ಆಧಾರಿತವಾದ ಅಸಮಾನತೆ ಇರೋ ಹಾಗಿಲ್ಲ. ಅವರು ಯಾವುದೇ ಜಾತಿ, ಮತ, ಧರ್ಮ, ಲಿಂಗ, ವಯಸ್ಸು ಯಾವುದೇ ರೀತಿಯಾಗಿಯೂ ಸಹ ಭೇದ ಮಾಡೋ ಹಾಗಿಲ್ಲ. ಮತ್ತೆ ನಮ್ಮ ಸಮಾಜದಲ್ಲಿ ಲಿಂಗ ಅಸಮಾನತೆ ತುಂಬಾ ಇದೆ. ಯಾಕೆ? ನಮ್ಮ ಗ್ರಾಮ ಪಂಚಾಯಿತಿ ವ್ಯವಸ್ಥೆಗೆ ಒಂದು ದೊಡ್ಡ ಕ್ಲಾಪ್. ಯಾಕಂದ್ರೆ ನಮ್ಮ ಗ್ರಾಮ ಪಂಚಾಯಿತಿಗಳ ಅಟ್ಲೀಸ್ಟ್ ಮಹಿಳೆಯರಿಗೆ ಒಂದು ಅವಕಾಶ, ರಿಸರ್ವೇಶನ್, ಮೀಸಲಾತಿ ಇಟ್ಟು ಒಂದು ಸಮಾನ ಅವಕಾಶ ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಆ ನಿಟ್ಟಿನಲ್ಲಿ ಎಲ್ಲಾ ಕಡೆಗೂ ಸಹ ಸಮಾನತೆಯನ್ನ ಇರಬೇಕು. ಸಮಾನತೆ ಮೊದಲು ಎಲ್ಲಿ ಬರಬೇಕು? ಎಲ್ಲರೂ ಹೇಳ್ತಾರೆ ಸರ್ಕಾರ ಸಮಾನತೆ ಕೊಡಬೇಕು. ಸರ್ಕಾರ ಅಲ್ಲ ಫಸ್ಟ್ ಕೊಡ್ಬೇಕಾಗಿರೋದು, ನೀವು ಕೊಡ್ಬೇಕಾಗಿದೆ ನಿಮ್ಮ ಮನೆಯಲ್ಲಿ. ಎಲ್ಲಿಂದ ಕೊಡ್ಬೇಕಾಗಿದೆ? ನಾವೇನೇ ಪ್ರಾರಂಭ ಮಾಡಿದ್ರೆ ನಮ್ಮ ಮನೆ, ಕುಟುಂಬ ಸಮಾಜದ ಒಂದು ಅವಿಭಾಜ್ಯ ಅಂಗ. ಕುಟುಂಬ ವ್ಯವಸ್ಥೆ ಸರಿ ಹೋದ್ರೆ ಸಮಾಜ ಸರಿ ಹೋಗುತ್ತೆ, ಸಮಾಜ ಸರಿ ಹೋದ್ರೆ ದೇಶ ಸರಿ ಹೋಗುತ್ತೆ. ಸೊ ನಮ್ಮ ಕುಟುಂಬದಲ್ಲೇ ಅಸಮಾನತೆ, ಹೆಣ್ಣು ಮಗು ಬೇಡ ಅಂತೇಳಿ ಅದನ್ನ ಭ್ರೂಣ ಹತ್ಯೆ, ಹುಟ್ಟ ಆದ್ಮೇಲೆ ಅದಕ್ಕೆ ಭೇದ, ಹುಡುಗನಿಗೆ ಇಂಜಿನಿಯರ್ ಓದಿಸ್ತೇನೆ ಬಟ್ ಹುಡುಗಿಗೆ ಯಾವ್ದೋ ಒಂದು SSLC ನಂತರ ಮದ್ವೆ ಮಾಡ್ಬಿಡ್ತಾರೆ. ಅಲ್ಲಿಂದ ಶುರು ಆಗುತ್ತೆ ಹೆಣ್ಣು ಮಕ್ಕಳ ಭೇದ, ಅಸಮಾನತೆ. ಇದು ಎಲ್ಲ ಮೂಲ. ಯಾಕೆ ನಿಮಗೆಲ್ಲ ಹೇಳ್ತಾ ಇದ್ದೀವಿ ಅಂದ್ರೆ ಇದು ನಮ್ಮ ನೀವು ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಮೂಲ ಸ್ತರದಲ್ಲಿ, ಕೆಳ ಸ್ತರದಲ್ಲಿ ನೀವು ಕೆಲಸ ನಿರ್ವಹಿಸುವಾಗ ನಿಮಗೆ ಈ ಎಲ್ಲಾ ಮಾಹಿತಿ ಇರ್ಬೇಕು. ಸೊ ಇಲ್ಲಿ ಭೇದ ಭಾವ ಮಾಡೋದಿಲ್ಲ. ಆಮೇಲೆ ಅವರಿಗೆ ಶಿಕ್ಷಣ ಕೊಡಿಸುವಾಗ, ಅವರಿಗೆ ಉದ್ಯೋಗ ಕೊಡಿಸುವಾಗ ಸಮಾನ ಅವಕಾಶಗಳನ್ನ ಕೊಡಬೇಕು, ಸಮಾನ ಗೌರವ, ಸಮಾನ ವೇತನ. ಅವರು ಹೇಳುದು ಸಮಾನ ವೇತನ. ಅವರು ನಮ್ಮ ಸಮಾಜದಲ್ಲಿ ಅವರು ಸಮಾನರು, ಈಕ್ವಲ್. ಇದು ಒಂದು. ಎರಡನೇದಾಗಿ ಬಾಲ್ಯ ವಿವಾಹಕ್ಕೆ ಒತ್ತು ಕೊಡಬಾರ್ದು ಎಲ್ಲ ಹೇಳಿದ್ದಾರೆ ನಮ್ಮ ಪಿಡಿಯವರು. ನಾನು ಜಾಸ್ತಿ ಹೇಳಲ್ಲ. ನೀವು ಕಂಡು ಬಂದ್ರೆ ಕಣ್ಣು ಮುಚ್ಕೊಂಡು ಕೂಡಬಾರ್ದು. ಬಾಲ್ಯ ವಿವಾಹದ ವಿರುದ್ಧ ಎಲ್ಲರೂ ದನಿ ಎತ್ತಬೇಕು. ಒಂದು ಬ್ಯಾನರ್ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ನಮ್ಮ ಎಲ್ಲ ಇವರಿಗೆ. ನಿಮ್ಮ ನವಚೇತನದ ಬ್ಯಾನರ್ ಹಾಕಿದಿರಿ, ಅಲ್ಲಿ ಹಾಕಿದ್ರೆ ಅದರಿಂದ ಲಿಂಗತ್ವ ದೌರ್ಜನ್ಯದ ವಿರುದ್ಧ ಒಂದು ಅಭಿಯಾನನೇ ಮಾಡಬೇಕಾಗಿದೆ ಪಂಚಾಯತಿ ಮಟ್ಟದಲ್ಲಿ. ದೌರ್ಜನ್ಯ ಅಂದ್ರೆ ಅವರಿಗೆ ಹಿಂಸೆ ಮಾಡುವುದು, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡುವುದು, ಅದರ ವಿರುದ್ಧ ಹೋರಾಡಬೇಕಾಗಿದೆ ಎಲ್ಲರೂ. ಅದಕ್ಕೆ ಮಹಿಳೆಯರೆಲ್ಲ ಕೈ ಜೋಡಿಸ್ಬೇಕಾಗಿರೋದು. ಪ್ರತಿಯೊಬ್ಬ ಪುರುಷರು ಅದಕ್ಕೆ, ನಿಮ್ಮ ಮಕ್ಕಳಿರ್ತಾರೆ, ನಿಮ್ಮ ಮಗಳು, ನಿಮ್ಮ ತಂಗಿ, ನಿಮ್ಮ ಸಹೋದರಿ. ಹಾಗಾಗಿ ಅದರ ವಿರುದ್ಧ ದನಿ ಎತ್ತಬೇಕು, ದೌರ್ಜನ್ಯದ ವಿರುದ್ಧ ದನಿ ಎತ್ತಬೇಕು, ಸಮಾನತೆ ಇರಬೇಕು, ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು. ಮಹಿಳಾ ಸಬಲೀಕರಣ, ಮಹಿಳಾ ಎಂಪವರ್ಮೆಂಟ್ ಅಲ್ವಾ, ಸಬಲೀಕರಣವನ್ನ ಮಾಡಬೇಕು. ನಿಮ್ಮಲ್ಲಿ ಎಷ್ಟು ಜನ ಪ್ಲಂಬರ್ ಇದ್ದಾರೆ? ನಮ್ಮ ಆನೇಕಲ್ ಗ್ರಾಮ ಪಂಚಾಯತಿಯಲ್ಲಿ ಮಹಿಳಾ ಪ್ಲಂಬರ್ಸ್ ಇದ್ದಾರೆ ಯಾರಾದ್ರೂ? ಇನ್ನು ಬರ್ತಾರೆ ಮುಂದೆ. ನಲ್ ಜಲ್ ಅಂತೇಳಿ ನಾವು ನಲ್ ಜಲ್ ಮಿತ್ರ ಅಂತೇಳಿ ಈಗ ನಾವು ಆನೆ ತರಬೇತಿ ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಮಹಿಳಾ ಪ್ಲಂಬರ್ಸ್ ಅಂದ್ರೆ ನಳ ಕೊಳಾಯಿ ರಿಪೇರಿ ಮಾಡ್ತಾರಲ್ಲ, ಆ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದೇವೆ. ಓಕೆ, ಎಷ್ಟು ಜನ ಮಹಿಳಾ ಡ್ರೈವರ್ಸ್ ಇದ್ದಾರೆ ಆನೇಕಲ್ ತಾಲೂಕು ಪಂಚಾಯತಿಯಲ್ಲಿ? ಡ್ರೈವರ್ಸ್ ಅಂದ್ರೆ ಪಂಚಾಯತಿಯ ಕಸದ ಅಥವಾ ಯಾವುದೇ ಗಾಡಿಯನ್ನ ಓಡಾಡ್ತಾ, ಅದು ಬಿಡಿ. ನಿಮ್ಮಲ್ಲಿ ಎಷ್ಟೊಂದು ಆಫೀಸ್ಗಳಲ್ಲಿ ವುಮೆನ್ ಇವರು ಇರ್ತಾರೆ, ಡ್ರೈವರ್ಗಳು ಇರ್ತಾರೆ. ಅದ್ರಲ್ಲಿ ಎಷ್ಟು ಜನ ವಿಮೆನ್ ಇದ್ದಾರೆ? ಯಾರು ಇಲ್ಲ. ನಾವು ಪೈಲಟ್ ಇದ್ದಾರೆ ಅಲ್ವಾ? ಎಷ್ಟೊಂದು ಮಹಿಳೆಯರು ಪೈಲಟ್ ಆಗಿದ್ದಾರೆ, ಸೈಂಟಿಸ್ಟ್ ಆಗಿದ್ದಾರೆ. ಸರಿನಾ? ಸುನೀತಾ ವಿಲಿಯಮ್ಸ್ ಗಗನಯಾತ್ರಿ ಇದ್ದಾರೆ. ಪುರುಷರಿಗೆ ಸಮಾನ. ನಾನು ಪುರುಷರಿಗಿಂತ ಹೆಚ್ಚು ಅಂತ ಯಾವತ್ತೂ ಹೇಳಲ್ಲ. ನಾನು ಹೆಚ್ಚು ಅಂತ ಯಾವತ್ತು ಹೇಳ್ತೀನೋ ಅಲ್ಲೂ ನಾನು ಅಸಮಾನತೆಗೆ ನಾವು ಕಾರಣರಾಗ್ತೇವೆ.
ನಾವು ಹೆಚ್ಚು ಅಲ್ಲ ಕೀಳು ಅಲ್ಲ, ಸಮಾನತೆಯನ್ನು ಮೇಂಟೈನ್ ಮಾಡಿ. ಇದು ಒಂದು ಮುಖ್ಯವಾಗಿ. ಇನ್ನೊಂದು ಏನು ಆಗ್ತಾ ಇದೆ, ಇದು ಒಂದು ಪಂಚಾಯಿತಿಯಲ್ಲಿ ನಾನು ಹೇಳೋದು, ಅಧ್ಯಕ್ಷರಿದ್ದಾರೆ, ಬಟ್ ಪಂಚಾಯಿತಿಗಳಲ್ಲಿ ಈವನ್ ನಮ್ಮ ಜನಸಂಖ್ಯಾ ಸ್ಫೋಟದ ಬಗ್ಗೆನೂ ಸಹ ಇದು ಈ ವಿಷಯ ಮಾತಾಡಕ್ಕೆ ಎಲ್ಲರೂ ಎದುರ್ತಾರೆ. ಆದಾಗ್ಯೂ ಜನಸಂಖ್ಯಾ ಸ್ಫೋಟ ತುಂಬಾ ಆಗ್ತಾ ಇದೆ, ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದ್ರ ಬಗ್ಗೆ ಯಾರು ಉಸಿರಿರ್ತಾರೆ? ಯಾಕಂದ್ರೆ ಅದು ಬಹಳ ತುಂಬಾ ಕ್ಲಿಷ್ಟಕರ ಸಮಸ್ಯೆ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ. ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರ್ತಕ್ಕಂಥ ದೇಶ ಯಾವುದು? ಯಾವುದು? ಇಲ್ಲ. ಯಾವುದು? ಇಂಡಿಯಾ, ಭಾರತ, ಚೀನಾ ಇಟ್ಟಿಟ್ಬಿಟ್ವಿ ನಾವು. ಈ ವರ್ಷ ಹೋದ ವರ್ಷದಿಂದ ಚೈನಾವನ್ನ ಹಿಂದಕ್ಕೆ ಹಾಕಿ ಮುಂದೆ ಬಂದ್ಬಿಟ್ಟಿದ್ದೇವೆ ನಾವು. ಜನಸಂಖ್ಯೆಯಲ್ಲಿ ನಾವು ಮೊದಲು 143 ಕೋಟಿ ಹತ್ರ ದಾಪುಗಾಲ ಆಗ್ತಾ ಇದ್ದಾವೆ. 143 ಕೋಟಿ ದಾಟ್ತಾ ಇದ್ದೇವೆ. ಎಷ್ಟು ವೇಗವಾಗಿ ಅವಾಗ ಏನಾಗ್ತದೆ? ಅವಕಾಶಗಳು ವಂಚಿತ ಆಗ್ತದೆ, ಅನೇಕ ಸಮಸ್ಯೆಗಳು. ನಮ್ಮ ಅಭಿವೃದ್ಧಿ ಹೊಂದಬೇಕಾಗಿರೋ ದೇಶ, ಪಂಚಾಯಿತಿಗಳು ಎಷ್ಟು ಇದ್ರ ಬಗ್ಗೆ ಮಾಹಿತಿ ಅವೇರ್ನೆಸ್ ಅನ್ನ ನಮ್ಮ ಪಂಚಾಯಿತಿಗಳು ಅವರು ಪ್ರಾರಂಭ ಮಾಡಬೇಕು. ಮಹಿಳಾ ದೌರ್ಜನ್ಯದ ಬಗ್ಗೆ, ಜನಸಂಖ್ಯಾ ಸ್ಫೋಟಕದ ಬಗ್ಗೆ, ಸಮಾನತೆ ಬಗ್ಗೆ, ದೌರ್ಜನ್ಯದ ವಿರುದ್ಧ. ಒಂದು ಎಲ್ಲೋ ಕಡೆ ಮಹಿಳೆಯ ಮೇಲೆ ದೌರ್ಜನ್ಯ ನಡೀತಾ ಇದೆ, ನೀವು ಕಣ್ಮುಚ್ಕೊಂಡಿರ್ತೀರಾ? ಇಲ್ಲ ಅಲ್ಲ. ನೀವು ಒಬ್ಬ ನಾಗರಿಕರಾಗಿ, ಒಂದು ಸಮಾಜದ ಪ್ರಜೆಯಾಗಿ ನೀವು ಅದನ್ನ ತಡಿಬೇಕು. ಅಥವಾ ಈ ಕೂಡಲೇ ಪೊಲೀಸರಿಗಾರು ಕಂಪ್ಲೇಂಟ್ ಕೊಡಿ, ಅಥವಾ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ಅವರ ಸಹಾಯಕ್ಕೆ ಧಾವಿಸಿ. ಮತ್ತೆ ಹೇಳ್ತಾ ಇದ್ರು, ಅದು ಗಂಡ ಹೆಂಡತಿ ಜಗಳ ಅಲ್ಲ, ಅದು ಹಿಂಸೆ, ದೌರ್ಜನ್ಯ, ಅತಿಯಾದ ಆ ತರ. ಅದಕ್ಕೆ ಅವಕಾಶ ಕೊಡಬಾರ್ದು. ಆ ಮಹಿಳೆಯರಿಗೂ ನೀವು ಸಪೋರ್ಟ್ ಮಾಡಬೇಕು, ಸಬಲೀಕರಣ ಮಾಡಬೇಕು. ನೋಡಿ, ತಪ್ಪು ಸರಿ ಆಮೇಲೆ, ಬಟ್ ಯಾರಿಗೂ ಅಧಿಕಾರ ಇರೋದಿಲ್ಲ ಇನ್ನೊಬ್ಬರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡೋದು, ಮಾನಸಿಕವಾಗಿ ಹಿಂಸೆ ಮಾಡೋದು ಯಾರಿಗೂ ಅಧಿಕಾರ ಇಲ್ಲ. ಅಗತ್ಯ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬೋದು, ಮೇಡಮ್ ಅವರು ತಪ್ಪು ಮಾಡಿದ್ದಾರೆ, ಪನಿಷ್ ಮಾಡ್ತಾರೆ, ಇವೆಲ್ಲ ಬಿಟ್ಬಿಡಿ. ಕಾನೂನನ್ನ ಕೈಗೆತ್ಕೊಬೇಕು, ಅದರದೇ ಆದ ರೀತಿಗಳಿದೆ. ಆಮೇಲೆ ಮಕ್ಕಳನ್ನು ಸಹ ಹಿಂಸಬಾರ್ದು. ಚೈಲ್ಡ್ ರೈಟ್ಸ್ ಇದೆ, ಮಕ್ಕಳದೇ ಆದ ಹಕ್ಕುಗಳಿದೆ. ಮಕ್ಕಳಿಗೆ ಹಿಂಸೆ ಮಾಡೋದು, ಅವರನ್ನ ಚೈಲ್ಡ್ ಲೇಬರ್, ಮಕ್ಕಳ ಬಾಲಕಾರ್ಮಿಕ, ಚೈಲ್ಡ್ ಲೇಬರ್ ಮಾಡೋದಿಲ್ಲ. ಬಾಲಕಾರ್ಮಿಕ ಜೀತ ಪದ್ಧತಿ ಅಂತೂ ಮತ್ತೆ ತೊಡೆದು ಹಾಕಿದ್ದಾರೆ. ಬಾಲಕಾರ್ಮಿಕಕ್ಕೆ ಸಪೋರ್ಟ್ ಮಾಡೋದಿಲ್ಲ. ಯಾರದೇ ಮಗು ಆಗಿರ್ಲಿ, ಅದು ನಮ್ಮ ಊರಿದ್ದು ಅಲ್ಲ, ನಮ್ಮ ಹಳ್ಳಿದು ಅಲ್ಲ, ಯಾರೋ ಒಂದು ಮಗು 14 ವರ್ಷಕ್ಕಿಂತ ಕಮ್ಮಿ ಇರೋ ಮಗು ಯಾವ್ದಾದ್ರೂ ಒಂದು ಕೆಲಸದಲ್ಲಿ ತೊಡಗಿದೆ ಅಂದ್ರೆ ನೀವು ಕೂಡಲೇ ವರದಿಯನ್ನ ಮಾಡಬೇಕು. ನಿಮ್ಮ ಪಂಚಾಯತ್ ರೆಸ್ಕ್ಯೂ ಟೀಮ್ಸ್ ಇದೆ, ಆ ಪಂಚಾಯತಿಯಿಂದ ಆ ಕನ್ಸರ್ನ್ ಚೈಲ್ಡ್ ಲೇಬರ್ ಆಫೀಸರ್ ಅಥವಾ ತಹಸೀಲ್ದಾರ್, AC ಇರ್ತಾರೆ. ಬರೀರಿ ಪತ್ರ, ಇಂತ ಫೋಟೋ ಹಾಕಿ ಪತ್ರ ಬರೆದು ಅವ್ರ ಅಡ್ರೆಸ್ ಬರೆದು, ನೋಡಿ ಈ ತರ ಇದೆ, ಗಮನ. ಅದು ನಮ್ಮ ನಾಗರಿಕ ಕರ್ತವ್ಯ, ಪ್ರಜ್ಞೆ. ಇದನ್ನೆಲ್ಲ ಸರ್ಕಾರದಿಂದ ಮಾಡ್ಲಿಕ್ಕೆ ಆಗಲ್ಲ. ನಾವು ನೋಡಿ, ನಮ್ಮ ಸಮಾಜ ಇಂಪ್ರೂವ್ ಆಗ್ಬೇಕು, ನಮ್ಮ ದೇಶ ಇಂಪ್ರೂವ್ ಆಗ್ಬೇಕು ಅಂದ್ರೆ ನಮ್ಮ ನಾಗರಿಕರು ಇಂಪ್ರೂವ್ ಆಗ್ಬೇಕು. ಮತ್ತೇನಂತ ಇದ್ವಿ? ಯಥಾ ರಾಜ ಏನಂತಿದ್ವಿ? ಯಥಾ ರಾಜ. ಈಗ ಯಥಾ ಪ್ರಜಾ ತಥಾ ರಾಜ. ಅಂದ್ರೆ ಪ್ರಜೆಗಳು ಹೇಗಿರ್ತಾರೋ, ಯಾರನ್ನ ಆಯ್ಕೆ ಮಾಡ್ತಾರೋ ಅವರಲ್ಲಿ ಇರ್ತಾರೆ. ನಿಮ್ಮ ಮೇಲೆ ನಾವು ಹೇಗೆ, ನೀವಲ್ಲ, ನಾವು ಇನ್ಕ್ಲೂಡಿಂಗ್ ಮೀ, ನಾನು ಸೇರಿಸಿ ನಾವು ಹೇಗೆ ಇರ್ತೀವಿ, ನಮ್ಮ ರಾಜರು ಹಾಗೆ ಇರ್ತಾರೆ. ಯಾಕಂದ್ರೆ ಇದು ಪ್ರಜಾಪ್ರಭುತ್ವ. ಸೊ ನಿಮ್ಮ ಜವಾಬ್ದಾರಿಗಳನ್ನ ಹರಿದುಕೊಳ್ಬೇಕು. ನಾನು ವಾಟರ್ ಮ್ಯಾನ್ ಇದ್ದೀನಿ, ನಾನೇನು ಹೋಗೋದು 2 ವಾಲ್ ತಿರುವುದು, ಹೌದಲ್ಲ? ಅಷ್ಟೇ ಕೆಲಸ. ವಾಲ್ ತಿರುವುದು, ಅವರಿಗೆ ನೀರು ಬಿಡೋದು, ಅವ್ರಿಗೆ ಹಬ್ಬ ಹರಿದಿನ ಆದ್ರೆ ಒಂದೆರಡು ಸ್ವಲ್ಪ ದಿನ ಲೇಟ್ ಮಾಡೋದು, ಮಾಡ್ತೀವಿ ಮಾಡೋದು. ಹಬ್ಬ ಹರಿದಿನದಲ್ಲಿ ಮತ್ತೆಲ್ಲ ನಾವೆಲ್ಲ ಸಣ್ಣ ಬಿಡುವಾಗ ಅದೇ ಕಂಪ್ಲೇಂಟ್ ಇರೋದು, ಇವತ್ತು ನೀರು ಬರ್ತಾ ಇಲ್ಲ, ಯಾಕೆ ಇವತ್ತು ಹಬ್ಬ ಇದೆ, ಯಾಕೆ ಅಂದ್ರೆ ನಮ್ಮ ವಾಟರ್ ಮ್ಯಾನ್ ರಜಾ ಇದ್ದಾರೆ. ಆದ್ರೆ ನೋಡಿ, ನಮ್ಮ ವಾಟರ್ ಮ್ಯಾನ್ಸ್ ಎಲ್ಲರಿಗೂ ಹಬ್ಬ ಇರ್ತಾರೆ, ಆದ್ರೆ ನಮ್ಮ ಜಲಗಾರರಿಗೆ ಹಬ್ಬ ಇರೋಲ್ಲ. ಅವ್ರು ಅವತ್ತು ಕೆಲ್ಸಕ್ಕೆ ಹೋಗ್ತಾರೆ. ಯಾವುದೇ ಹಬ್ಬ ಇರ್ಲಿ, ಹರಿದನ ಇರ್ಲಿ, ಏನೇ ಇರ್ಲಿ, ಯಾವುದೇ ಇದು ಸಂದರ್ಭದಲ್ಲೂ ಸಹ ಅವರು ಕೆಲಸಕ್ಕೆ ಹೋಗ್ಬೇಕು. ಸ್ವಚ್ಛತಾಗಾರರು ಅವ್ರಿಗೆ ಇರೋದಿಲ್ಲ, ಅವ್ರು ಹೋಗ್ಲೇಬೇಕು ಕೆಲಸ. ಹಾಗಾಗಿ ನಾನು ಹೇಳೋದು, ನೀವು ಮಾಡ್ತಾ ಇರ್ತಕ್ಕಂತಹ ಕೆಲಸ ತುಂಬಾ ಅತ್ಯುತ್ತಮ ಕೆಲಸ. ಮತ್ತೆ ನಮ್ಮ ಸಮಾಜಕ್ಕೆ ನಿಮ್ಮ ಸೇವೆ
ಅವಶ್ಯ ಅಷ್ಟೇ ಅಲ್ಲ, ಅನಿವಾರ್ಯ. ಏನು ಅನಿವಾರ್ಯ. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಅಭಿನಂದನೆಗಳು. ನೀವು ಮೊದಲು ಹೆಮ್ಮೆ ಪಡ್ಬೇಕು, ನಾವೊಂದು ಒಳ್ಳೆಯ ಕೆಲಸವನ್ನ ನಾವು ನಮ್ಮ ಸಮಾಜದಲ್ಲಿ ಮಾಡ್ತಾ ಇದ್ದೇವೆ, ನಿರ್ವಹಿಸ್ತಾ ಇದ್ದೇವೆ. ಮತ್ತೆ ಸುಮ್ಮನೆ ಮಾಡೋದಲ್ಲ, ಪ್ರಜ್ಞಾವಂತಿಕೆಯಿಂದ ಮಾಡಬೇಕು, ಎಜುಕೇಶನ್ ತಗೊಳ್ಬೇಕು, ಅರಿವಿರಬೇಕು. ನಾನು ನೋಡ್ತೀನಿ ಹಳ್ಳಿಗಳಲ್ಲಿ ಕೆಲವು ಕಡೆ ವಿಸಿಟ್ ಮಾಡಿದಾಗ ಆ ವಾಟರ್ ಟ್ಯಾಂಕ್ ಇರ್ತದಲ್ಲ, ಉದ್ದದ ಸಿಲಿಂಡ್ರಿಕಲ್ ಟ್ಯಾಂಕ್ ಸಿಸ್ಟರ್ಸ್ ಹಾಕ್ತಿರಲ್ಲ, ಅದರಿಂದ ತುಂಬಿಟ್ಟು ಹೊರಗಡೆ ನೀರಾಗಿ ಕಂಟಿನ್ಯೂಸ್ ಹರಿದ ಇನ್ನೇನೋ ಅದು ಒಂದು ಹೋಗಿ ನದಿಯ ಉಗಮ ಸ್ಥಾನ ಆಗಿರುವುದು. ಏನು ಅವ್ರಿಗೆ ಜವಾಬ್ದಾರಿನೇ ಇಲ್ಲ ಯಾರು. ಎಷ್ಟೋ ಸರಿ ನಾವು ಗಾಡಿಯಲ್ಲಿ ಹೋದಾಗ ನಿಲ್ಸಿದ್ದೇವೆ, ಮೇಡಮ್ ಅರದ್ಬಿಟ್ಟು ಹೋಗ್ತದೆ ಚರಂಡಿ ಕ್ಲೀನ್ ಹಾಕ್ತಾರೆ. ಒಂದು ಹನಿ ನೀರಿಗೂ ನಾವು ಎಷ್ಟು ಕಷ್ಟ ಬೀಳ್ತವೆ ಬರಗಾಲದಲ್ಲಿ. ಅದಕ್ಕೆ ಒಂದು ಕಾಳೆ ಒಂದು ನಮ್ಮಲ್ಲೂ ಈಗಲೂ ಮಾಡ್ತಾರೆ ಈ ಟೌನ್ಗಳಲ್ಲಿ, ಈ ಅರ್ಬನ್ ಹಳ್ಳಿಗಳಲ್ಲಿ ಗೊತ್ತಿಲ್ಲ, ಮನೆಯಲ್ಲಿ ಟ್ಯಾಂಕ್ ಹಾಕಿರ್ತಾರೆ, ಓವರ್ ಹೆಡ್ ಟ್ಯಾಂಕ್ ಇಂದ ನೀರು ಚೆಲ್ತಾ ಇರ್ತದೆ, ಮೋಟರ್ ಹೋಗಿ ಆಫ್ ಮಾಡೋದೇ ಇಲ್ಲ, ಕಂಟಿನ್ಯೂಸ್ ಆಗಿ ನೀರು ಹರಿತಾ ಇರ್ತದೆ. 10 ನಿಮಿಷ ಅಲ್ಲ 5 ನಿಮಿಷ ಆದ್ರೂ ಎಷ್ಟು ಲೀಟರ್ ನೀರು ವೇಸ್ಟ್ ಆಯ್ತು, ಪೋಲ್ ಆಯ್ತು, ಯಾರಾದ್ರೂ ಕಾಳಜಿ ಮಾಡ್ತೀವಿ? ಹಾಗಾಗಿ ನಮ್ಮ ಪಂಚಾಯತಿಗಳಿಗೆ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟು, ನಮ್ಮ PDOs ಇದ್ದಾರೆ, ನಮ್ಮ EO ಇದ್ದಾರೆ, ಸೇವ್ ವಾಟರ್, ನೀರನ್ನ ನಾವು ರಕ್ಷಿಸಬೇಕು. ಜೀವನದಲ್ಲಿ ಎರಡನ್ನ ತುಂಬಾ ಮುಖ್ಯ, ಎರಡು ತುಂಬಾ ಮುಖ್ಯ. ಅವೆರಡು ಆಕ್ಚುಲಿ 3 ಮುಖ್ಯ. ಮೊದಲನೇದು ಯಾವ್ದೇಳಿ? ಸಮಯ ಅಲ್ವಾ? ಸಮಯ ಒಂದ್ಸರಿ ಹೋದ್ರೆ ಮತ್ತೊಮ್ಮೆ ಬರಲ್ಲ. ಎರಡನೇದು ನೀರು. ಏನು? ಅರ್ಧೋದ ನೀರು ಮತ್ತೆ ಬರ್ತದ? ಇಲ್ಲ. ನೀವ್ ಹೇಳ್ಬೋದು ಮಳೆ ಬರ್ತದೆ ಅಂತ. ಅರೆ ಯಾರು ಭೂಗರ್ಭವನ್ನ ತೆಗೆದು ಮೇಲೆತ್ತಿರೋ ನೀರನ್ನ ನೀವು ಪೋಲ್ ಮಾಡಿದ್ರೆ ಮಳೆ ಬರ್ತದೆ ಅಂತ ಹೇಳಿದ್ರೆ ಅದು ಮಳೆಯಿಂದ ಬರ್ತಲ್ಲ, ಅದನ್ನ ಶೇಖರಣೆ ಆಗ್ಲಿಕ್ಕೆ ಸಾವಿರಾರು 100,000 ವರ್ಷಗಳು ಇರ್ತದೆ. ಮತ್ತೆ ಮಳೆ ಬರ್ಬೇಕು. ಏನಾದ್ರು ಈ ವರ್ಷ ಮಳೆ ಬರ್ಲಿಲ್ಲ ಅಂದ್ರೆ ವಾಟರ್ ಟೇಬಲ್ ಕರೆಕ್ಟ್ ಇರ್ಬೇಕು. ಯಾರು ಕೊಟ್ಟಿರೋದು ನೀರನ್ನ ವೇಸ್ಟ್ ಮಾಡ್ಲಿಕ್ಕೆ? ಇಲ್ಲ, ನಾನ್ ಬೋರ್ವೆಲ್ ಹಾಕ್ಸ್ಕೊಂಡಿದೀನಿ, ನಮ್ಮ ಮನೆ ನೀರು ನಾನು ಚೆಲ್ತೇನೆ. ನೋ, ಮನೆ ನೀವು ಬೋರ್ವೆಲ್ ನಿಮ್ದಿರಬಹುದು, ಆದ್ರೆ ನೀರು ನಿಮ್ದ. ಅದು ನಮ್ಮ ಸಮಾಜದ, ನಮ್ಮ ದೇಶದ ಸಂಪತ್ತು. ಅದನ್ನು ನಾವು ಉಳಿಸ್ಬೇಕು. ಹಾಗಾಗಿ ಯಾರಾದ್ರೂ ನಿಮಗೆ ಕಣ್ಣಿಗೆ ಕಂಡು ಬಂದ್ರೆ ನೀರನ್ನ ಪೋಲ್ ಮಾಡ್ತಾ ಇರೋದು, ನೀವು ಅವರಿಗೆ ನೋಟಿಸ್ ಕೊಡಿ, ಈವನ್ FIR ಬುಕ್ ಮಾಡಿ. ನಾನು ಹೇಳ್ತೇನೆ, ಯಾರು ನೀರನ್ನ ಅನಾಗತ್ಯವಾಗಿ ನೀರನ್ನ ಹರಿದೋಗ್ಲಿಕ್ಕೆ ಬಿಡ್ತಾ ಇದ್ದಾರೆ, ನೀರನ್ನ ರಕ್ಷಣೆ ಮಾಡ್ಬೇಕಾಗಿರೋದು ಅಥವಾ ಸಂರಕ್ಷಣೆ ಮಾಡ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಇದು ನೀವು ವಾಟರ್ ಮ್ಯಾನ್, ನೀವೆಲ್ಲ ತಿಳಿದಿರ್ಬೇಕು. ಇವತ್ತು ನೀವು ವಾಟರ್ ಕ್ವಾಲಿಟಿ ಚೆಕ್ ಮಾಡಿದ್ರಿ, ಗೊತ್ತಾಯ್ತಲ್ಲ ಹೇಗೆ ಮಾಡ್ಬೇಕು ಅಂತ. ಏನು ಕಾಳಜಿ ಮಾಡಬೇಡಿ. ನಮ್ಮ ಸಿಬ್ಬಂದಿ, ನಮ್ಮ RWS ಗ್ರಾಮೀಣ ಕುಡಿಯೋ ನೀರು ಇಲಾಖೆಯಿಂದ ಪುರುಷೋತ್ತಮ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ. ಅವರ ಟೀಮ್ ನಿಮ್ಮ ನಿಮ್ಮ ಹಳ್ಳಿ ಗ್ರಾಮಗಳಿಗೆ ಬಂದು ನಿಮಗೆಲ್ಲ ಒಂದು ಟ್ರೈನ್ ಅಪ್ ಮಾಡ್ತಾರೆ. ನಿಮಗೆ ತುಂಬಾ ಈಸಿ ಇದೆ, ಅದನ್ನೇನು ಯಾರು ಬೇಕಿದ್ರು ಸಹ ಮಾಡಬಹುದು. ನಾನು ನೋಡಿದೆ, ಅದಕ್ಕೋಸ್ಕರ ಇಲ್ಲಿ ಕುತ್ಕೊಂಡು. ನಮ್ದು pH ಒಂದ್ ಸ್ವಲ್ಪ ಜಾಸ್ತಿ ಬಂತು, ಬಿಸ್ಲರಿ ವಾಟರ್ pH 6 ಬಂತು, ಅಲ್ಲಿ ಕುಡಿಯೋ ನೀರಿಗೂ ಸರಿ ಬಂತು. ನೋಡೋಣ, ಬಟ್ ಟೆಸ್ಟ್ ಮಾಡಿ. ತುಂಬಾ pH ಜಾಸ್ತಿ ಆದ್ರೆ ಅದನ್ನು ರಿಪೋರ್ಟ್ ಮಾಡಬೇಕು. ಯಾವ್ದಾದ್ರು ಕಲರ್ ಯಾವ್ದಾದ್ರು ಮಟ್ಟಕ್ಕೆ ಬಂದ್ರೆ ಯಾವಾಗ ನೀವು ವರದಿ ಕೊಡಬೇಕು. ಜನಗಳಿಗೆ ವಿಷ ಉಣಿಸುವ ಅಧಿಕಾರ ಯಾರಿಗೂ ಇಲ್ಲ. ನೀರ್ ಕ್ವಾಲಿಟಿ ಚೆಕ್ ಮಾಡಬೇಕು, ಅಲ್ಲಿ ಸರಿ ಬರ್ತಿಲ್ಲ, ಕೂಡಲೇ ಸಮಸ್ಯೆಯನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕು. ಒಳ್ಳೆಯ ನೀರನ್ನ ನಮ್ಮ ಜನಗಳಿಗೆ ಕೊಡುವುದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ನಾವಿರೋದು, ವಾಟರ್ ಮ್ಯಾನ್ ಇರೋದು, ಅದಕ್ಕೆ RWS ಸಿಸ್ಟಮ್, ಒಂದು ಸರ್ಕಾರದ ವ್ಯವಸ್ಥೆ ಇರೋದೇ ಒಳ್ಳೆಯ ನೀರನ್ನ, ಕುಡಿಯೋ ನೀರನ್ನ ಜನಗಳಿಗೆ ಒದಗಿಸ್ಬೇಕು. ಸೊ ಆ ನಿಟ್ಟಿನಲ್ಲಿ ನೀವೆಲ್ಲ ಒಳ್ಳೆಯ ತರಬೇತಿಯನ್ನ ಮಾಡಬೇಕು. 5 ಡ್ರಾಪ್ಸ್ ಹಾಕೋ ಬದಲಾಗಿ 10 ಡ್ರಾಪ್ ಹಾಕೋದು, ಅದೆಲ್ಲ ಮಾಡಬಾರ್ದು. ಇದೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್, ರಾಸಾಯನಿಕ ಕ್ರಿಯೆಗಳಿರ್ತದೆ. ಅಲ್ಲೊಂದು ಲಾಜಿಕ್ ಇರ್ತದೆ, ಒಂದು ಪ್ಯಾರಾಮೀಟರ್ಸ್ ಇರ್ತದೆ, ಯಾವ್ದು ಕಂಪೇರ್ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ನೀವು ತುಂಬಾ ಕಷ್ಟ ಇಲ್ಲ. ಜಸ್ಟ್ ಮನೆಯಲ್ಲಿ ಎಲ್ಲ ನಮ್ಮ ಹೆಣ್ಮಕ್ಳಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ ಅಡಿಗೆ ಮಾಡುವಾಗ ಅಲ್ವಾ? ಎಷ್ಟು ಊಟಕ್ಕೆ ಎಷ್ಟು ಉಪ್ಪು ಹಾಕ್ಬೇಕು, ಎಷ್ಟಕ್ಕೆ ಸೋಡಾ ಹಾಕ್ಬೇಕು ಗೊತ್ತಿರುತ್ತೆ. ಅದೇ ತರನೇ ನಾವು ವಾಟರ್ ಟೆಸ್ಟ್ ಮಾಡುವಾಗ ಸರಿಯಾದ ಪ್ರಮಾಣದಲ್ಲಿ ಹಾಕಿ ಮಾಡಬೇಕು. ಮತ್ತೆ ಆ ವರದಿಯನ್ನ ಹೇಗೆ ರೆಡಿ ಮಾಡಬೇಕು ಅನ್ನೋದು ಸಹ ನಿಮ್ಗೆ ತಿಳ್ಕೊಂಡಿರ್ಬೇಕು. ತುಂಬಾ ಸಿಂಪಲ್ ಇರ್ತದೆ, ಅದನ್ನ ಕಲ್ತ್ಕೊಳ್ಳಿ. ಆದಷ್ಟು
ನೋಡಿ, ಪ್ಲಾಸ್ಟಿಕ್ ಅನ್ನ ಹೊರತುಪಡಿಸಿ ಜೀವನ ಕಷ್ಟ ಇದೆ. ನಾವು ಅಷ್ಟು ನಿರ್ಭರ ಆಗಿಬಿಟ್ಟಿದ್ದೀವಿ ಪ್ಲಾಸ್ಟಿಕ್ ಮೇಲೆ. ಆದ್ರೆ ಆದಷ್ಟು ಕಮ್ಮಿ ಬಳಸ್ತೇವೆ, ಆದಷ್ಟು ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ. ಈಗ ನೋಡಿ, ನಾನು ಬೊಕ್ಕೆ ನಮ್ಮಲ್ಲಿ ಬ್ಯಾನ್ ಮಾಡಿದ್ದೇನೆ. ಬೊಕ್ಕೆ ಪಾಪ ಹೂ ಚೆನ್ನಾಗಿರ್ತದೆ ಬಿಡಿ, ಅದು ಬೇರೆ ವಿಷಯ. ಅದರ ಸುತ್ತ 2 ಲೇಯರ್ ಪ್ಲಾಸ್ಟಿಕ್ ಹಾಕ್ಬಿಡ್ತಾರೆ. ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ, ಕ್ಯಾರಿಗಳನ್ನ. ನೀವು ಪಂಚಾಯತಿನ ಒಂದು ಬೋರ್ಡ್ ಹಾಕೊಳ್ಳಿ, ನೋ ಪ್ಲಾಸ್ಟಿಕ್. ಅನ್ನೆಸೆಸರಿ ಯಾವ ಪ್ಲಾಸ್ಟಿಕ್ ನಾವು ಬಳಸೋದಿಲ್ಲ, ಎಲ್ಲಂದ್ರಲ್ಲೇ ಬಿಸಾಕುವುದಿಲ್ಲ. ಅದೆಲ್ಲಿ ಹೋಗ್ತದೆ ಮತ್ತೆ? ಎಲ್ಲ ಹೋಗೋದು ಚರಂಡಿಗೆ ಬೀಳ್ತದೆ. ಚರಂಡಿಯಿಂದ ಎಲ್ಲಿ ಹೋಗ್ತದೆ? ಎಲ್ಲಿ ಹೋಗುತ್ತೆ? ಕೆರೆ. ಮತ್ತೆ ಎಲ್ಲ ಕೆರೆಗಳು, ಎಲ್ಲ ಚರಂಡಿಯಲ್ಲಿ ಪ್ಲಾಸ್ಟಿಕ್ ಎಲ್ಲ ತಿಂತವೆ, ದನಗಳು ತಿಂತವೆ, ಪ್ರಾಣಿ ಪಕ್ಷಿಗಳು ತಿಂತವೆ, ಪರಿಸರ ಹಾಳು. ಯಾರಾದ್ರೂ ಪರಿಸರದ ಬಗ್ಗೆ ಒಂದು ಕಾಳಜಿ ನಾವು ತೋರಿಸ್ಲಿಲ್ಲ ಅಂದ್ರೆ ಯಾರು ತೋರಿಸ್ಬೇಕಿದೆ ಮತ್ತೆ? ಈ ಎಲ್ಲಾನು ನೀವು ತಿಳಿದಿರ್ಬೇಕು. ನೀವು ಅದನ್ನ ನೀವು ನೋಡಿ, ನೀವು ಯಾರು ಈಗ ಕಾಯಂ ಸಿಬ್ಬಂದಿ, ನೀವೆಲ್ಲ ನಿಮ್ಮ ಜವಾಬ್ದಾರಿ ಹೆಚ್ಚಿದೆ. ಈಗ ನೇಮಕಾತಿ ಬಂದ್ರೆ ನೀವು ಬಂದಿದ್ದು ನೀವು ಏನು ಮೊದಲ ತರ ಅಲ್ಲ. ಈಗ ನೀವೀಗ ಲೋಕ ನೌಕರರು, ಹೌದಲ್ಲ? ಮತ್ತೆ ನಿಮ್ಮದೇ ಆದ ಜವಾಬ್ದಾರಿ ಇದೆ. ಬಿಡಿಬೇಡಿ ಅಂತ ಯಾರಾದ್ರೂ ನಮ್ಮ ಕಣ್ಮು. ನಾನು ಒಮ್ಮೆ ನಮ್ಮ ವೆಹಿಕಲ್ ಹೋಗ್ತಾ ಇದ್ದೆ, ಒಂದು ಹೆಣ್ಮಗಳು ಬಂದ್ಬಿಟ್ಟು ಪ್ಲಾಸ್ಟಿಕ್ ಹಳ್ಳಿಯಲ್ಲಿ ಹಿಂಗೆ ನಾನು ಬರ್ತಾ ಇರುವಾಗ ಒಂದು ಹಳ್ಳಿ ವಿಸಿಟ್ ಹೋದಾಗ ಅಯ್ಯಮ್ಮ ಬಂದು ಪ್ಲಾಸ್ಟಿಕ್ ಅಲ್ಲಿ ಒಂದು ಕಸನ ತೆಗೆದು ಅಲ್ಲಿ ರೋಡ್ ಸೈಡ್ ಅಲ್ಲಿ ಎಸೆದು ಚಲಿಸ್ದೆ ಗಾಡಿ. ನಾನು ಅಯ್ಯಮ್ಮ ನೋಡಿದ್ರೆ ವಿದ್ಯಾವಂತರು ಜಾಸ್ತಿ ಮಾಡೋದು. ಅವ್ರಿಗೆ ಹೇಳಿದೆ, ಏನಮ್ಮ ಅಲ್ಲಿ ಹೋಗಿ ನೀನು ರಸ್ತೆಯಲ್ಲಿ ಹಾಕ್ತಾ ಇದೀಯ? ನೋಡಲಿಕ್ಕೆ ಶಿಕ್ಷಣ ಇರ್ತಕ್ಕಂಥ ವಿದ್ಯಾವಂತ ಯುವತಿ, ಯಾಕೆ ಹೀಗೆ ಮಾಡ್ತಿದ್ದೀರಿ? ಇಲ್ಲ ಮೇಡಮ್, ಆಮೇಲೆ ಬಂದು ತಗೊಂಡು ಹೋಗ್ತಾರೆ. ಯಾರು ತಗೊಂಡು ಹೋಗ್ತಾರೆ ಆಮೇಲೆ ಬಂದು? ಅಷ್ಟು ಚೆನ್ನಾಗಿರೋ ರಸ್ತೆಯಲ್ಲಿ ಬಂದ್ರು ಹಾಕಿದ್ರು. ಪಾಪ ಅಲ್ಲಿ ಯಾವ್ದು ಮಧ್ಯೆ ಹಾಕಿರ್ಲಿಲ್ಲ ಯಾರು, ಬಟ್ ಈ ಮನೆ ಫಸ್ಟ್ ಹಾಕಿದ್ರು. ನೀವು ಒಬ್ರು ಹಾಕ್ತೀರಿ, ನಂತರ ಎಲ್ಲರೂ ಬಂದು ಹಾಕ್ತಾರೆ. ಅಯ್ಯಮ್ಮ ಹಾಕ್ಬೇಕಾದ್ರೆ 2 ಸರಿ ಯೋಚನೆ ಮಾಡ್ಬೇಕಾಗಿತ್ತು. ಕಸ ಎಲ್ಲಿ ಕೊಡ್ಬೇಕು? ಅದೇನು ಪ್ರತಿದಿನದ ಕೆಲಸ, ಮೊದಲನೇ ಸರಿ ಮಾಡೋದು? ಇದು ಬಹಳ ಅವ್ಯವಸ್ಥಿತವಾಗಿ ನಡೆದಿದೆ. ಸ್ವಚ್ಛತೆಗೆ ಹೆಚ್ಚಿನ ಒತ್ತನ್ನ ಗ್ರಾಮ ಪಂಚಾಯತಿಗಳು ಕೊಡ್ಬೇಕು. ನಮ್ಮ ತಾಲೂಕಿಗೂ ಅವ್ರಿಗೆ ಹೇಳ್ತೇನೆ, ನೋಟ್ ಮಾಡ್ಕೊಡಿ. ನಮ್ಮ ಪ್ರತಿಯೊಂದು ಗ್ರಾಮಗಳು ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಒಳ್ಳೆಯ ಒಂದು ಆಡಳಿತ ಕೊಡಬೇಕು ಅಂದ್ರೆ ಮೊದಲು ಸ್ವಚ್ಛತೆಗೆ ಆದ್ಯತೆ ಕೊಡಿ. ಡೋರ್ ಟು ಡೋರ್ ಕಲೆಕ್ಷನ್ ಮಾಡಿ, ಸೆಗ್ರಿಗೇಷನ್ ಮಾಡಿ, ಪ್ಲಾಸ್ಟಿಕ್ ಅನ್ನ ವಿಂಗಡಿಸಿ, ಪ್ಲಾಸ್ಟಿಕ್ ಅನ್ನ ಸರಿಯಾದ ರೀತಿಯಲ್ಲಿ ಡಿಸ್ಪೋಸ್ ಮಾಡಿ. ಲೋಕಾಯುಕ್ತದಲ್ಲಿ ಕೇಸ್ ಇದೆ. ಇದನ್ನ ನೀವು ಮಾಡ್ಬೇಕು. ಅದು ಮೇಡಮ್, ನಮ್ದು ಹೇಗೆ ಕರ್ತವ್ಯ? ನಿಮ್ದೇ ಕರ್ತವ್ಯ ಬರ್ತದೆ. ಯಾಕಂದ್ರೆ ಚರಂಡಿಯಲ್ಲಿ ಪಾಪ ನಮ್ಮ ಸ್ವಚ್ಛತೆಗಾರರು ಕ್ಲೀನ್ ಮಾಡಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ. ಎಲ್ಲ ಚರಂಡಿಯಲ್ಲಿ ಏನಿರ್ತದೆ? ಪ್ಲಾಸ್ಟಿಕ್. ಇನ್ನು ಮುಖ್ಯವಾಗಿ ನಾನು ಹೇಳೋದು, ನಮ್ಮ ಪಿಡಿಒಸ್ ಅಂತ ನಮ್ಮ ಇಒಗಳಿಗೆ, ನಮ್ಮ ಸ್ವಚ್ಛತಾಗಾರರಿಗೆ ಏನ್ ಕೊಡ್ಬೇಕು? ಪ್ರೊಟೆಕ್ಷನ್ ಕಿಟ್, ಒಂದು ಗ್ಲೌಸ್ ಹಾಕೊಂಡಿರ್ಬೇಕು. ನೋಡಿ, ಅಲ್ಲೆಲ್ಲ ರೋಗಾಣುಗಳ ಮೂಲ. ಗ್ಲೌಸ್ ಕೊಡ್ಬೇಕು, ಗಮ್ ಬೂಟ್ಸ್ ಕೊಡ್ಬೇಕು, ಎಪ್ರಾನ್ ಕೊಡಿ, ಮೇಲೆ ಹಾಕೊಂಡ್ಲಿಕ್ಕೆ ಕೆಸರಲ್ಲಿ ಅಥವಾ ಇದರಲ್ಲಿ ಕೆಲಸ ಮಾಡುವಾಗ ಏನೆಲ್ಲ ಹಾಕಿರ್ತಾರೆ ಗಲೀಜು. ಅದನ್ನ ತೆಗಿಬೇಕಾದ್ರೆ ಅವ್ರು ಮಾನವರಲ್ಲ, ಮನುಷ್ಯರಲ್ಲ. ಅವರು ಮಿಷಿನ್. ಅವರು ಮನುಷ್ಯರಿದ್ದಾರೆ, ಅವರ ಮನುಷ್ಯರನ್ನಾಗಿ ಟ್ರೀಟ್ ಮಾಡಬೇಕು. ಅವರಿಗೆ ನೀವು ಆ ಪರಿಕರಗಳನ್ನ ಕೊಡಬೇಕು, ಅದನ್ನು ಉಪಯೋಗಿಸಿ ಮಾಡಿ. ನಾನು ಒಂದು ಶಾಲೆಗೆ ಹೋಗಿದ್ದೆ, ಸರ್ಕಾರಿ ಶಾಲೆ ವಿಸಿಟ್. ಒಂದು ಮಗು ನ್ಯಾಷನಲ್ ಲೆವೆಲ್ ಅಲ್ಲಿ ಪ್ರೈಸ್ ತಗೊಂಡು ಬಂದಿದೆ. ಕಡೋತಿ ಶಾಲೆ, ಕೊಡತಿ ಶಾಲೆ. ಅಲ್ಲಿ ಆ ಮಗು ಹೇಳ್ತಾ ಇತ್ತು, ಆ ಮಗು ಒಂದು ಇದು ಮಾಡಿದೆ, ಮೆಷಿನ್. ಆ ಮಗು ಎಷ್ಟು ಪುಟಾಣಿ ಒಂದು ಯಂತ್ರ ಮಾಡಿದೆ. ಏನು? ಡ್ರೈನೇಜ್ ಅನ್ನ ಕ್ಲೀನ್ ಮಾಡೋ ಯಂತ್ರ. ನಾನು ಕೇಳಿದೆ, ಯಾಕೆ ಇದನ್ನ ಮಾಡಿದ್ರಿ? ಅವರ ಸೈನ್ಸ್ ಟೀಚರ್ ಹೆಲ್ಪ್ ತಗೊಂಡು ಹೀಗೆ ಮೆಕ್ಯಾನಿಕಲ್ ಹಿಂಗ್ ಮಾಡಿದ ತಕ್ಷಣ ಕಸ ಎಲ್ಲ ಮೇಲೆ ಬರುವಂತೆ ಮಾಡಿದೆ. ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿ. ಕೇಳಿದ್ರೆ ಅವ್ರಿಗೆ ಹೇಳಿದ್ಲು, ಮೇಡಮ್, ನಮ್ಮ ಊರಲ್ಲಿ ನಾನು ದಿನ ಬೆಳಿಗ್ಗೆ ಶಾಲೆಗೆ ಬರುವಾಗ ಈ ಗ್ರಾಮ ಪಂಚಾಯತಿ ಸ್ವಚ್ಛತೆಗಾರರು ಇರ್ತಾರಲ್ಲ, ಅವರು ಚರಂಡಿಯಲ್ಲಿ ಇಳಿದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ರು. ನೋಡಿ, ನನಗೆ ಬಹಳ ಬೇಜಾರಾಯ್ತು. ಅವರು ನಾವೇನು ಎಲ್ಲ ಗಲೀಜ್ ಅಂತ ಇರ್ತಿದ್ವಿ, ಕಪ್ಪು ನೀರು ಮತ್ತೆ ಕೆಸರು, ಅದನ್ನೆಲ್ಲ ಕೈಯಿಂದ ಎದುತ್ತಾ ಇದ್ರು. ನಾನು ಕೇಳಿಲ್ಲ ಗ್ಲೌಸ್ ಹಾಕಿದ್ರು ಇಲ್ಲೋ, ಬಟ್ ಅವರು ಕ್ಲೀನ್ ಮಾಡ್ತಾ ಇದ್ರು. ನನ್ಗೆ ಬೇಜಾರಾಯ್ತು. ಪಾಪ ಇವರು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅವ್ರ ಕೈಲಿ ಒಂದು ಮಿಷಿನ್ ಇದ್ರೆ ಅದು ಮಾಡೋದಲ್ಲ. ಅಂದ್ರೆ ಆ ಮಗುದು ಇನ್ನೋವೇಟಿವ್ನೆಸ್ ನೋಡಿ, ಕನ್ಸರ್ನ್ ನೋಡಿ, ಸಾಮಾಜಿಕ ಕಳಕಳಿ ನೋಡಿ.
ಸೊ ಹಾಗಾಗಿ ನಿಮಗೆ ನಾನು ಹೇಳೋದು, ನೀವು ಯಾವುದೇ ಕೆಲಸ ಮಾಡುವಾಗ ರಕ್ಷಣೆಯನ್ನ ಪಡೆದು ಮಾಡಿ. ಹಾಗೆ ಮಾಡ್ಬೇಕು. ಗ್ಲೌಸ್ ಹಾಕೊಳ್ಳಿ, ಗಂಬೂಟ್ಸ್ ಹಾಕೊಳ್ಳಿ, ಮಾಸ್ಕ್ ಹಾಕೊಳ್ಳಿ, ಹೆಡ್ ಕ್ಯಾಪ್ ಹಾಕೊಳ್ಳಿ. ಯಾಕಂದ್ರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಫಸ್ಟ್ ಆ ಸೂಕ್ಷ್ಮಾಣು ಜೀವಿಗಳಿಂದ, ರೋಗಾಣುಗಳಿಂದ. ಆ ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕು. ವೈಲೇಷನ್ ಮಾಡಬೇಕು. ಡಿಸಿಪ್ಲಿನ್ ಆಗಿ ಇರಬೇಕು. ಯೂನಿಫಾರ್ಮ್ ಹಾಕ್ಬೇಕು, ನೀಟಾಗಿ ಡಿಸಿಪ್ಲಿನ್ ಆಗಿ ಕೆಲಸ ಮಾಡಬೇಕು. ಹೇಗಂದ್ರೆ ಹಾಗೆ ಮಾಡೋದು ಅಲ್ಲ. ಅದನ್ನ ಕಲಿಬೇಕು. ಇನ್ನು ಯಾವಾಗ ಕಲಿಯೋದು? ತುಂಬಾ ಲೇಟ್ ಆಯ್ತು. ಆಲ್ರೆಡಿ 25 ವರ್ಷ ಹೋಗೋಯ್ತು. ಮತ್ತೆ ಇನ್ನು ಅದೇ ಸ್ಥಿತಿಯಲ್ಲಿ ಇರೋ ಹಾಗಿಲ್ಲ. ನೀವು ಇಂಪ್ರೂವ್ ಆಗ್ಬೇಕು. ನಮ್ಮ ಪಂಚಾಯತ್ಗಳು ಸಹ ಡೆವಲಪ್ ಆಗ್ಬೇಕು. ಇನ್ನು ಒಂದು ಮುಖ್ಯವಾದ ಎಲ್ಲರೂ ಸೇರಿ ಮಾಡ್ಬೇಕಾದ ಕೆಲಸ ಇದೆ. ಏನು? ಗಿಡಗಳನ್ನ ನೆಡುವುದು, ಬೆಳೆಸುವುದು. ಗಿಡ ಹಾಕೋದು ಮುಖ್ಯ ಅಲ್ಲ, ಅದನ್ನ ಬೆಳೆಸೋದು ಮುಖ್ಯ. ನಾನು ಹೇಳ್ತೇನೆ, ಮೇಡಮ್ ನಾವು ಈ ವರ್ಷ 10,000 ಗಿಡ ಹಾಕ್ಬಿಟ್ಟಿದ್ದೇವೆ. ಮುಂದಿನ ವರ್ಷ ಹೋಗಿ ನೋಡಿದ್ರೆ ಯಾವ 1,000 ಇರಲ್ಲ ಅಲ್ವಾ? ಹಾಗಾಗಿ ಈ ಸಾರಿ ಒಂದು ಟಾರ್ಗೆಟ್, ನಾನು ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ 5,000 ಗಿಡಗಳನ್ನ ಟಾರ್ಗೆಟ್ ಕೊಡಿ. ಈ ಊರಲ್ಲಿದ್ದಾರೆ, ಅಲ್ಲಿ ಕೂಡ ನೋಟ್ ಮಾಡ್ಕೊಂತ ಇದ್ದಾರೆ. ಮುಂದೆ ಕೂಡಿ ಸ್ಟೇಜ್ ಅವರು ಕಡ್ಡಾಯವಾಗಿ ಒಂದು 5,000 ಗಿಡಗಳನ್ನ ನೆಡಬೇಕು. ಎಲ್ಲೆಲ್ಲಿ ಕಾಂಪೌಂಡ್ ಇದೆ ಅಂತಹ ಸರ್ಕಾರಿ ಸ್ಥಳಗಳನ್ನ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸ್, ಸರ್ಕಾರಿ ಬಿಲ್ಡಿಂಗ್ಸ್, ಗ್ರಾಮ ಪಂಚಾಯತಿ ಏರಿಯಾಗಳು, ಪಾರ್ಕ್, ಖಾಲಿ ಜಮೀನುಗಳು, ಎಲ್ಲೆಲ್ಲಿ ಗ್ರಾಮ ಪಂಚಾಯತಿಯ ಒಂದು ಸರ್ಕಾರಿ ಜಮೀನುಗಳು, ಖಾಲಿ ಜಮೀನುಗಳು ಈ ತರ ಎಲ್ಲ ಇರ್ತದೆ, ಅವರು ಅಲ್ಲಿ ಜಾಗವನ್ನು ಐಡೆಂಟಿಫೈ ಮಾಡಿ ಅವರು ಈಗಲೇ ಪ್ರಸ್ತಾವನೆಯನ್ನ ಎಲ್ಲಾ ಪಂಚಾಯತಿಯಿಂದ ಕಲೆಕ್ಟ್ ಮಾಡ್ಕೊಳ್ಬೇಕು. ನೋಟ್ ಮಾಡ್ಕೊಳ್ಳಿ. ಪಂಚಾಯತಿಯಿಂದ ನಮಗೆ ವರದಿ ಬರಬೇಕು ಪ್ರತಿಯೊಂದು. ಈ ಸರಿ ನಮ್ಮಲ್ಲಿ 84 ಗ್ರಾಮ ಪಂಚಾಯತ್ ಇದೆ ಅಂದ್ರೆ ಒಂದು ಗ್ರಾಮ ಪಂಚಾಯತಿಗೆ 5,000 ಅಂದ್ರೆ ಎಷ್ಟಾಗುತ್ತೆ? ಇಲ್ಲ ಎಷ್ಟು? 4 ಲಕ್ಷ ಅಲ್ವಾ? 4 ಲಕ್ಷ ಗಿಡಗಳನ್ನು ನಾವು, ಮರಗಳನ್ನು ಬೆಳೆಸಬಹುದು ಅಲ್ವಾ? ಎಷ್ಟು ಒಂದು ನಾವು ಪ್ರಕೃತಿಗೆ ಕೊಡ್ತಕ್ಕಂತಹ ಕೊಡುಗೆ ಅಲ್ಲ. ಇವೆಲ್ಲ ನೋಡ್ಲಿಕ್ಕೆ ಸಣ್ಣ ಸಣ್ಣ ವಿಷಯ ಅನ್ಸುತ್ತೆ. ಇವತ್ತು ನಾವೆಲ್ಲ, ನಾನು ಒಂದು ಕಡೆ ನಮ್ಮ ಜಿಲ್ಲಾ ಪಂಚಾಯತಿ ಮುಂದೆ ಒಂದು ಹಲಸಿನ ಮರ ಇದಾವೆ, ಒಂದು 4-5. ಇವ್ರು ಹೇಳ್ತಾ ಇದ್ರು ನಮ್ಮ DS ಮೇಡಮ್, ಈ ಹಲಸಿನ ಹಣ್ಣು ತುಂಬಾ ಚೆನ್ನಾಗಿರ್ತದೆ, ಅದು ಹಣ್ಣಾದಾಗ ನಿಮ್ಗೆ ಒಂದು ಕೊಡ್ತೇವೆ. ಇನ್ನೂ ಕೊಟ್ಟಿಲ್ಲ, ಇನ್ನು ಹಣ್ಣು ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಮುಂದಿನ ವರ್ಷ ಅದು ತಿನ್ಲಿಕ್ಕೆ ಅವಕಾಶ ಇಲ್ಲ. ಬಟ್ ನನಗೆ ಖುಷಿಯಾಗಿತ್ತು ಅಂದ್ರೆ, ಯಾರು ಮಹಾನುಭಾವರು ಹಾಕಿದ್ರು ಆ ಮರಗಳನ್ನು, ಇವತ್ತು ನಾವು ಹಣ್ಣು ತಿಂತಾ ಇದ್ದೇವೆ. ಹಾಗೆ ನಾವು ಏನಾದ್ರೂ ಆ ತರ ಕೊಡುಗೆಯನ್ನ ಕೊಟ್ಟು ಹೋದ್ರೆ ನೆನ್ಪಾಡ್ತಾರೆ ಅಲ್ಲ? ಅದಕ್ಕೋಸ್ಕರ ನಾವು ಹಣ್ಣಿನ ಮರಗಳನ್ನ ಹೇಳಿದೀನಿ ಸರಿ. ಹಲಸು, ನೇರಳೆ, ಮಾವು, ನೆಲ್ಲಿ ಅಲ್ವಾ, ನುಗ್ಗೆ, ಇದು ಕರಿಬೇವು, ಇವನ್ನೇ ಹೇಳಿದ್ದೀನಿ. ಹಣ್ಣು ಮತ್ತೆ ಅದರಿಂದ ನಾವು ತರಕಾರಿ ತಿನ್ಲಿಕ್ಕೆ ಬರುವಂತ ಮರಗಳು ಬೆಳೆಸಿ. ಗಿಡಗಳಂದ್ರೆ ಸಣ್ಣ ಸಣ್ಣದು ಮೇಂಟೈನ್ ಮಾಡ್ಸಕ್ ಆಗಲ್ಲ ನಮಗೆ. ಮರದ ಗಿಡಗಳನ್ನೇ ಹಾಕ್ಬೇಕು, ಸಸಿಗಳನ್ನೇ ಹಾಕ್ಬೇಕು. ಮರದ ಸಸಿಗಳು, ಸ್ಯಾಪ್ಲಿಂಗ್, ಟ್ರೀ ಸ್ಯಾಪ್ಲಿಂಗ್ಸ್, ಇದೆಲ್ಲ ಮಾಡ್ಬೇಕು. ಇವೆಲ್ಲ ನಾವು ಅನ್ಕೊಂತೀವಿ ಇದೆಲ್ಲ ನಮ್ಮ ಕರ್ತವ್ಯ ಅಲ್ಲ. ಇಲ್ಲ, ಇದೆಲ್ಲ ನಮ್ಮ ಕರ್ತವ್ಯ. ಗಿಡಗಳನ್ನು ನೀವೆಲ್ಲ ಯಾಕಿದ್ದೀರಿ ಅಂದ್ರೆ ನಿಮ್ಮ ಸಪೋರ್ಟ್ ನಮಗೆ ಬೇಕಿರ್ತದೆ. ಈ ಎಲ್ಲಾ ಕಾರ್ಯಗಳಲ್ಲಿ ಎಲ್ಲರೂ ಒಂದಾಗಿ ಮಾಡ್ತಕ್ಕಂತಹ ಕೆಲಸ. ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಎಲ್ಲ ಇವತ್ತು ವಾಟರ್ ಮ್ಯಾನ್ ಇರ್ಬೋದು, ಡಾಟಾ ಎಂಟ್ರಿ ಆಪರೇಟರ್ಸ್, ಇವರೆಲ್ಲ ನಮ್ಮ ಹತ್ರ ಆದೇಶ ಪ್ರತಿಗಳನ್ನು ತೆಗೆದುಕೊಳ್ಬೇಕಾದ್ರೆ ಅನಿಸ್ತು. ನೋಡಿ, ನೀವೆಲ್ಲ ಈಗ ಕಾಯಂ ನೌಕರರು. ನೀವು ನಿಮ್ಮ ಶಿಕ್ಷಣವನ್ನ ಉತ್ತಮಪಡಿಸ್ಕೊಳ್ಬೇಕು. ನಮ್ಮ DS ಅವರು ಬಹಳ ಹೇಳ್ತಾ ಇರ್ತಾರೆ, ಮೇಡಮ್ ಎಷ್ಟೋ ಜನ ಇನ್ನು ಯಂಗ್ಸ್ಟರ್ಸ್ ಇದ್ದಾರೆ, ಅವರು SSLC ಪಾಸ್ ಮಾಡ್ಕೊಂಡ್ರೆ, PUC ಮಾಡ್ಕೊಂಡ್ರೆ ಅವ್ರ ಮುಂದೆ ಏನಾಗ್ಬೋದು? ಕ್ಲರ್ಕ್ ಆಗ್ಬಹುದು, ಪ್ರಮೋಷನ್ ಸಿಗುತ್ತೆ ನಿಮಗೆ. ಇನ್ನು ವಯಸ್ಸಿರು ಬಿಲ್ ಕಲೆಕ್ಟ್ ಇದ್ದವರೆಲ್ಲ ನೀವು ಎಕ್ಸಾಮ್ ಪಾಸ್ ಮಾಡ್ಕೊಳ್ಳಿ, SSLC ಮಾಡಿ, ಶಿಕ್ಷಣಕ್ಕೆ ಒತ್ತು ಕೊಡಿ. ಶಿಕ್ಷಣನ ಯಾವತ್ತೂ ನಿಲ್ಲಿಸ್ಬೇಡಿ. ವಯಸ್ಸಾಯ್ತು, ಅರೆ 60 ವರ್ಷ ಇರೋರು ಸಹ ಮೆಡಿಕಲ್ ಬರೀತಾರೆ, 70 ವರ್ಷ ಇರೋರು ಸಹ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾರೆ. ಶಿಕ್ಷಣಕ್ಕೆ ವಯಸ್ಸಿಲ್ಲ. ಕಲಿಬೇಕು. ನೀವಿನ್ನು ನಿಮ್ಮ ಜೀವನ ಉತ್ತಮ ಪಡಿಸ್ಕೊಳ್ಬೇಕು ಅಲ್ವಾ? ನಿಮ್ಮ ಮಕ್ಕಳ ಜೀವನ ಉತ್ತಮ ಆಗ್ಬೇಕು. ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ಬೇಕು. ನಿಮ್ಮ ಮಕ್ಕಳಿಗೆ ನೀವು ನಿಮ್ಮ ತರನೇ ಅವರು ನೋಡಿ,
ಸರ್ಕಾರದಲ್ಲಿ ಎಲ್ಲ ಒಮ್ಮೆ ಸರ್ಕಾರಿ ನೌಕರರು ಅಂದ್ರೆ ಎಲ್ಲರೂ ಒಂದೇ, ಆದ್ರೆ ವ್ಯತ್ಯಾಸ ಇದೆ. ಅಧಿಕಾರಿಗಳಿಗೂ ಮತ್ತೆ ನಿಮಗೂ ವ್ಯತ್ಯಾಸ ಬರ್ತದೆ ಅಲ್ಲ, ಬರುತ್ತಲ್ಲ. ನಿಮ್ಮ ಮಕ್ಕಳು ನಿಮ್ ತರನೇ ಹಾಕ್ಬೇಕಾ? ಬೇಡ ಅಲ್ಲ, ಇನ್ನೂ ಉತ್ತಮವಾಗಿ ಒಳ್ಳೆಯ ಶಿಕ್ಷಣ ಅವರಿಗೆ ಕೊಡಿ, ಒಳ್ಳೆಯ ಉತ್ತಮ ಬೆಳವಣಿಗೆ ಆಗಲಿ, ಬಿಸ್ನೆಸ್ಗೆ ಹೋಗ್ಲಿ, ಪೊಲಿಟಿಷಿಯನ್ಗೆ ಹೋಗ್ಲಿ, ಸೈಂಟಿಸ್ಟ್ಗಳಾಗ್ಲಿ, ಉತ್ತಮ ಅಧಿಕಾರ ಹೊಂದಿ, ಒಳ್ಳೆಯ ಶಿಕ್ಷಣ ಕೊಟ್ಟಲ್ಲಿ ಮಾತ್ರ ಅದು ಸಾಧ್ಯ. ಶಿಕ್ಷಣ ಕೊಡದಲೆ ಆಗುತ್ತಾ ಅದೆಲ್ಲ? ನೀವು ಶಿಕ್ಷಣ ಕೊಡದಲೆ ನೀನು ಏನು ದುಡಿತೀಯ, ನಾನು ಇಷ್ಟೇ ಮಾಡ್ತೇನೆ, ನೀನು ಇದೇ ಕೆಲಸಕ್ಕೆ ಹೋಗು ಅಂದ್ಬಿಟ್ರೆ, ಹಾಗಾಗಿ ನಿಮ್ಮ ಮಕ್ಕಳ ಭವಿಷ್ಯ ಉತ್ತಮ ಆಗ್ಲಿಕ್ಕೆ, ನಿಮ್ಮ ಸಮಾಜದ ಭವಿಷ್ಯ ಉತ್ತಮ ಆಗ್ಬೇಕು ಅಂದ್ರೆ ಶಿಕ್ಷಣ ಅವಶ್ಯ. ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನ ಕಡ್ಡಾಯವಾಗಿ ಕೊಡ್ತೀರಿ ಅಲ್ಲ? ಕೊಡ್ಲೇಬೇಕು. ಇದನ್ನು ನೀವೆಲ್ಲಾ ಗ್ರಾಮಗಳಲ್ಲಿ ನಿಮ್ಮ ಹೋದಲೆಲ್ಲ ನೀವು ಮಾಹಿತಿಯನ್ನ ಹಂಚಬೇಕು. ನೀವು ಗ್ರಾಮ ಪಂಚಾಯಿತಿಯ ಪ್ರತಿನಿಧಿ ಇರ್ತೀರಿ. ಏನಿರ್ತೀರಿ? ಗ್ರಾಮ, ನೀವು ಓಡಾಡ್ತಾ ಇದ್ರೆ ಗ್ರಾಮ ಪಂಚಾಯತಿ ಸಿಬ್ಬಂದಿಯಪ್ಪ ಅಂತಾರೆ. ಕುಟುಂಬ ಯೋಜನೆ ವಿಧಾನಗಳನ್ನು ಅಳವಡಿಸಿಕೊಳ್ಳುವ ಅಭ್ಯಾಸವನ್ನು ನಾವು ಪ್ರಚಾರ ಮಾಡುತ್ತೇವೆ. ನಾವು ನಮ್ಮ ಕುಟುಂಬದಲ್ಲಿ ಹುಡುಗಿಯರು ಮತ್ತು ಹುಡುಗರ ಜನ್ಮದಿನವನ್ನು ಸಮಾನವಾಗಿ ಆಚರಿಸುತ್ತೇವೆ. ನಾವು ಎಂದಿಗೂ ಹುಡುಗಿಯರು ಮತ್ತು ಹುಡುಗರ ನಡುವೆ ತಾರತಮ್ಯ ಮಾಡುವುದಿಲ್ಲ. ನಾವು ನಮ್ಮ ಮಗಳಿಗೆ ಪ್ರಾಥಮಿಕ ಶಿಕ್ಷಣ ನೀಡುತ್ತೇವೆ ಮತ್ತು ಉನ್ನತ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುತ್ತೇವೆ. ನಮ್ಮ ಹೆಣ್ಣು ಮಕ್ಕಳಿಗೆ 18 ವರ್ಷ ತುಂಬಿದ ನಂತರವೇ ಮದುವೆ ಮಾಡುತ್ತೇವೆ. ಆರ್ಥಿಕ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆಗಾಗಿ ನಾವು ಅವಳನ್ನು ಪ್ರೋತ್ಸಾಹಿಸುತ್ತೇವೆ. ನಾವು ನಮ್ಮ ಆರೋಗ್ಯ, ಪೋಷಣೆ ಮತ್ತು ನೈರ್ಮಲ್ಯವನ್ನು ನೋಡಿಕೊಳ್ಳುತ್ತೇವೆ. ನಾವು ಯಾವುದೇ ಲಿಂಗ ಆಧಾರಿತ ಹಿಂಸೆಯನ್ನು ಸಹಿಸುವುದಿಲ್ಲ. ನಮ್ಮ ಸಹವರ್ತಿ ಮಹಿಳೆಯರು ದೌರ್ಜನ್ಯ ಎದುರಿಸುತ್ತಿರುವುದನ್ನು ಕಂಡರೆ ಅದರ ವಿರುದ್ಧ ಒಗ್ಗಟ್ಟಾಗಿ ನಿಲ್ಲುತ್ತೇವೆ. ಇದು ನಮ್ಮ ಸಮುದಾಯದ ಮಹಿಳೆಯರ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕಾಗಿ ನಮ್ಮ ಪ್ರತಿಜ್ಞೆಯಾಗಿದೆ. ಲಿಂಗ ತಾರತಮ್ಯ ತೊರೆಯಲಿ, ಸಮಾನತೆ ಬೆಳೆಯಲಿ. ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಆನೇಕಲ್ಲು ತಾಲೂಕು. ಇಲ್ಲಿ ನಮ್ಮ ಆನೇಕಲ್ ತಾಲೂಕು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಅನೇಕ ಸಿಬ್ಬಂದಿಗಳು, ಕರ ವಸೂಲಿಗಾರರು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಸ್, ಸ್ವಚ್ಛತಾಗಾರರು, ಬಿಲ್ ಕಲೆಕ್ಟರ್ಸ್, ಡಿ ಗ್ರೂಪ್ ನೌಕರರು, ಹೀಗೆ ಅನೇಕ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂತಹ ಸಿಬ್ಬಂದಿಗಳಿಗೆ ಕಾಯಂ ಆದೇಶ ಪ್ರತಿಗಳನ್ನು ಇಂದು ನೀಡಲಾಗಿದೆ. 28 ಗ್ರಾಮ ಪಂಚಾಯಿತಿಗಳಿಂದ ಸುಮಾರು 125 ಜನಕ್ಕೆ. ಇದು ಒಂದು ಉತ್ತಮ ಬೆಳವಣಿಗೆ. ಯಾಕೆಂದರೆ ಇವರು ಅನೇಕ ವರ್ಷಗಳಿಂದ ನಮ್ಮ ಪಂಚಾಯಿತಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇದು ಅನೇಕ ವರ್ಷಗಳಿಂದ ಸಹ ಇದು ಬಾಕಿ ಇತ್ತು. ಇದು ನಮ್ಮ ಸಿಬ್ಬಂದಿಗಳಿಗೆ ಒಂದು ರೀತಿಯ ಸ್ಫೂರ್ತಿದಾಯಕ. ಅವರು ಇನ್ನೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಹ ಅನುಕೂಲ ಆಗುತ್ತೆ. ಜೊತೆಯಾಗಿ ಇಂದಿನ ದಿನ ನಾವು
ನವಚೈತನ್ಯ ಅಂದರೆ ಮಹಿಳಾ ದೌರ್ಜನ್ಯದ ವಿರುದ್ಧ ದನಿ ಎತ್ತುವ ಮುಖಾಂತರ ಮತ್ತು ಲಿಂಗ ಸಮಾನತೆಯ ಕುರಿತು, ಬಾಲ್ಯ ವಿವಾಹ ತಡೆಯುವ ಕುರಿತು ಮತ್ತು ನೀರಿನ ಸಂರಕ್ಷಣೆ ಮತ್ತು ನೀರನ್ನು ಪರೀಕ್ಷಿಸುವ ರೀತಿ ನಮ್ಮ ಜಲಗಾರರು ವಾಟರ್ ಮೆನ್ ಆ್ಯಂಡ್ ವುಮೆನ್ಗೆ ನಾವು ಇಂದಿನ ತರಬೇತಿಯನ್ನು ಸಹ ಇಂದಿನ ದಿನ ನೀಡಲಾಯಿತು. ಇದೆಲ್ಲ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಎನ್ನಾಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರುಗಳಿಗೆ ಮತ್ತು ಎಲ್ಲ ಸಿಬ್ಬಂದಿ ಅಧಿಕಾರಿ ವರ್ಗದವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಈ ಥರ ಜನಪರ ಏನು ಸರ್ಕಾರಿ ಯೋಜನೆಗಳ ಅನುಷ್ಠಾನ ತರುವಲ್ಲಿ ನೀವೇ ಉತ್ತಮ ಹೆಜ್ಜೆ ಇಟ್ಟಿದ್ದೀರಿ. ಅದು ಒಂದು ಅವಕಾಶ, ಇದು ಅಧಿಕಾರಿಗಳ ಕರ್ತವ್ಯ. ಅದನ್ನು ಅರಿತು ನಾವು ಎಲ್ಲರನ್ನ ಒಂದು ಟೀಮನ್ನು ಒಗ್ಗೂಡಿಸಿಕೊಂಡು ಒಂದು ಟೀಮ್ ವ್ಯವಸ್ಥೆ ರೂಪದಲ್ಲಿ ಕಾರ್ಯವನ್ನು ನಿರ್ವಹಿಸಿದಲ್ಲಿ ನಮ್ಮ ಸೇವೆಗಳು ಜನರಿಗೆ ಮುಟ್ಟುತ್ತೆ. ಅದೇ ನಮ್ಮ ಧ್ಯೇಯನೂ ಸಹ ಆಗಿರುತ್ತೆ. ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ಒಂದು ಉತ್ತಮ ಅವಕಾಶ. ಸಿಬ್ಬಂದಿಗಳು ಚೆನ್ನಾಗಿ ಒಂದು ಒಳ್ಳೆಯ ಉತ್ತಮ ಸ್ಥಿತಿಯಲ್ಲಿ ಇದ್ದರೆ ಅವರು ಒಂದು ಉತ್ತಮ ಸೇವೆ ಕೊಡಲಿಕ್ಕೆ ಅವಕಾಶ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಪ್ರಯತ್ನವನ್ನು ಮಾಡಲಾಗಿದೆ. ಹೌದು ಹೌದು ಹೌದು, ಇದು ತುಂಬ ಒಳ್ಳೆಯ ವಿಷಯ ಹೇಳಿದ್ರಿ. ನಾನು ಹೇಳ್ತೇನೆ, ಸ್ಥಳೀಯ ಸಂಸ್ಥೆಗಳ ಮುಖ್ಯ ಕರ್ತವ್ಯ ಏನು ಅಂದರೆ ನಮ್ಮ ಸ್ಥಳೀಯ ಗ್ರಾಮಗಳನ್ನು, ಗ್ರಾಮ ಪಂಚಾಯಿತಿ ಅಲ್ಲಿ ಬರ್ತಕ್ಕಂತಹ ಎಲ್ಲ ಓಣಿಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು. ಸ್ವಚ್ಛತೆಯನ್ನು ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಆಂದೋಲನದ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದಾಗ್ಯೂ ಇದರಲ್ಲಿ ಅರಿವು ಮೂಡಿಸೋದು ತುಂಬ ಅವಶ್ಯ. ನೋಡಿ, ಅಂದರೆ ಎಷ್ಟೇ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ರೂ ಸಹ ನಾಗರಿಕರ ಮತ್ತು ಸಾರ್ವಜನಿಕರ ಸಹಯೋಗ ಇದಕ್ಕೆ ಬೇಕೇ ಬೇಕಿದೆ. ಕಸವನ್ನು ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು, ಯಾವ ರೀತಿ ವಿಂಗಡಣೆ ಮಾಡಬೇಕು, ಡಿಸ್ಪೋಸಲ್ ಮಾಡಬೇಕು, ಅದನ್ನು ಪ್ರತಿಯೊಬ್ಬರೂ ಪ್ರಶ್ನಿಸ್ಕೊಳ್ಬೇಕು. ಅದೇ ರೀತಿಯಾಗಿ ವ್ಯವಸ್ಥಿತವಾಗಿ ಅವರು ಕಸವನ್ನು ವಿಲೇವಾರಿ ಸಹ ಮಾಡಬೇಕು. ಇದು ಎಲ್ಲರ ಕರ್ತವ್ಯ. ಇದು ಬರೀ ಗ್ರಾಮ ಪಂಚಾಯಿತಿಯವರ ಅಥವಾ ಅಧಿಕಾರಿಗಳ ಜವಾಬ್ದಾರಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಸಾರ್ವಜನಿಕರ ಜವಾಬ್ದಾರಿಯೂ ಸಹ. ತುಂಬ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ಬರ್ತಕ್ಕಂತಹ ನೀರಿನ ಇಂದಿನ ದಿನ ನೀವು ನೋಡಿದಿರಿ, ನೀರಿನ ಕಿಟ್ಟನ್ನು ಸಹ ನಾವು ಪರೀಕ್ಷೆಯ ಕಿಟ್ಟಗಳನ್ನು ನಾವು ವಿತರಿಸಲಾಯಿತು. ಇದು ಒಂದು ರೀತಿಯ ನಾವು ಒಂದು 10 ದಿನಗಳಲ್ಲಿ ನಾವು ಈ ವಾಸ ಸ್ಥಳದಲ್ಲಿ ಇರತಕ್ಕಂಥ ಬೋರ್ವೆಲ್ ನೀರಾಗಿರ್ಬೋದು, ಕುಡಿಯುವ ನೀರಾಗಿರ್ಬೋದು, ಇದನ್ನು ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ತೇವೆ, ಅಂದರೆ ಪರೀಕ್ಷೆ ಮಾಡಲಾಗುವುದು. ಇದಕ್ಕೆ ಜಲಗಾರರಿಗೆ, ವಾಟರ್ ವುಮೆನ್ ಆ್ಯಂಡ್ ನಮ್ಮ ಇವರಿಗೆ ಜಲಗಾರರಿಗೆ ಮೆನ್ಗೆ ನಾವು ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ತರಬೇತಿಯನ್ನು ನೀಡಿ ವಾಟರ್ ಕ್ವಾಲಿಟಿಯನ್ನು ಪರೀಕ್ಷೆ ಮಾಡಲಾಗುವುದು. ಅದರ ರೀತಿಯಲ್ಲಿ ನೋಡಿ, ನಿಮಗೆ ಗೊತ್ತಿರೋ ಹಾಗೆ ನೀರಿನ ಸ್ವಚ್ಛ ನೀರು ಪ್ರತಿಯೊಬ್ಬರಿಗೂ ಅವಶ್ಯ. ಅದನ್ನು ಪರೀಕ್ಷೆ ಮಾಡಿ ಉತ್ತಮ ಗುಣಮಟ್ಟದ ನೀರನ್ನು, ಆರೋಗ್ಯಕರ ನೀರನ್ನು ಸರಬರಾಜು ಸಹ ಗ್ರಾಮ ಪಂಚಾಯಿತಿಯ ಮೂಲ ಧ್ಯೇಯಗಳಲ್ಲಿ ಒಂದಾಗಿದೆ. ಅದನ್ನು ಖಂಡಿತ ಅಳವಡಿಸ್ಕೊತೇವೆ. ಆನೇಕಲ್ ತಾಲೂಕಿನ ಎಲ್ಲ ಸ್ವಚ್ಛತಾಗಾರರು, ಆಪರೇಟರ್ಗಳು, ಆಮೇಲೆ ಬಿಲ್ ಕಲೆಕ್ಟರ್ಗಳು ಮತ್ತು ಸ್ವಚ್ಛತಾಗಾರರು, ಅಟೆಂಡರ್ಗಳಿಗೆಲ್ಲರಿಗೂ ಕಾಯಂ ಪತ್ರವನ್ನು ನೀಡಲಾಗಿದೆ. ಅದಕ್ಕೆ ಅವರಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಯನ್ನಾಗರ ಗ್ರಾಮ ಪಂಚಾಯಿತಿಯಲ್ಲಿ ಈ ಕಾಯಂ ಪತ್ರದ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ CS ಮೇಡಮ್ನವರಿಗೂ ಹಾಗೂ ಯನ್ನಾಗರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಚಂದ್ರಕಲಾ ರವಿರವರು ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ PDOಗಳು ಹಾಗೂ 28 ಗ್ರಾಮ ಪಂಚಾಯಿತಿಗಳ ಸ್ವಚ್ಛತಾಗಾರರು, ಆಪರೇಟರ್ಗಳು ಮತ್ತು ಬಿಲ್ ಕಲೆಕ್ಟರ್ಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಭಾರಿ ಯಶಸ್ವಿಯಿಂದ ಈ ವಾಟ್ರ್ ಟೆಸ್ಟಿಂಗ್ ಹೆಂಗೆ ಮಾಡಬೇಕು ಅಂತ ಪರಿಕರಗಳನ್ನು ಕೊಟ್ಟಿದ್ದಾರೆ. ಅದು ಮೊದಲನಾಗೆ ಭಾರಿ ಖುಷಿಯಾಗಿದೆ. ಅವರಿಗೆ ಟ್ರೈನಿಂಗ್ ಸ್ವಲ್ಪ ನಾವು ಕೊಡಬೇಕು. ನೆಕ್ಸ್ಟು ಪರಿಸರ ಬಗ್ಗೆ ಮಾತಾಡಿದರು. ಪರಿಸರ ಬಗ್ಗೆನೂ ಮರ ಗಿಡಗಳನ್ನು ಬೆಳೆಸಬೇಕು ಅಂತ ಮೊದಲಿಗೆ ಬಂದು ಒಂದು ಗಿಡವನ್ನು ನೆಟ್ಟಿದ್ದಾರೆ ಇವತ್ತು. ಅದೇ ರೀತಿ 4 ಲಕ್ಷ ಗಿಡಗಳನ್ನು ನೆಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ಪ್ರತಿ ಪಂಚಾಯಿತಿ 5,000 ಗಿಡಗಳನ್ನು ನೆಡುತ್ತೇವೆ ಅಂತ ಹೇಳುತ್ತೇನೆ. ಹಾಗೂ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡ್ತಾ ಇದ್ದೀವಿ. ಆದರೂ ಸಾರ್ವಜನಿಕರು ಅದರ ಬಗ್ಗೆ ಅರಿವು ಇಲ್ಲ. ಇನ್ನೂ ಸ್ವಲ್ಪ ಕಸ ಮತ್ತು ಒಣಕಸ ಅಂತ ಹೇಳಿದ್ದೇವೆ. ಮುಂದೆ ಸ್ವಚ್ಛತೆಗೂ ಮತ್ತು ಪರಿಸರಕ್ಕೆ ರಕ್ಷಣೆ ಮಾಡಲಿಕ್ಕೆ ಆಶಿಸುತ್ತೇವೆ.